ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನೋಡಿ, ಈ ವಿಡಿಯೋದಲ್ಲೊಂದು ಬೋಟ್ ನೆಕ್ ಬ್ಲೌಸು, ಫ್ರಂಟಲ್ಲಿ ಸ್ವೀಟ್ ಆರ್ಟ್ ನೆಕ್ಕು, ಬ್ಯಾಕಲ್ಲಿ ಜಸ್ಟ್ ನಮಗೆ ಓವೆಲ್ ಶೇಪ್ ಥರ, ಅಂದರೆ ಲೀಫ್ ಶೇಪ್ ಅಂತಲೂ ಅನ್ಬೋದು, ಓವೆಲ್ ಶೇಪ್ ಥರ ಓಪನ್ ಕೊಟ್ಟು ಬಟನ್ಸ್ ಕೊಟ್ಟು ಯಾವ ರೀತಿ ಕಟ್ ಮಾಡ್ಕೋಬೇಕು, ಸ್ಟಿಚ್ ಮಾಡಬೇಕು ಅನ್ನೋದು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಯಾರೆಲ್ಲ ಹೊಸದಾಗಿ ನಾನು ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಫಸ್ಟಿಗೆ ಲೆಂತ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಲೆಂತ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಬೇಕಾಗಿರೋ ಲೆಂತು 15 ರೆಡಿ 15 ಬೇಕು. 1 ಇಂಚ್ ಆ್ಯಡ್ ಮಾಡಿಕೊಂಡು 16ನ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. 1 ಇಂಚ್ ಆ್ಯಡ್ ಮಾಡಿಕೊಂಡು ಇಲ್ಲಿ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಷ್ಟಾದಮೇಲೆ ಇಲ್ಲಿ ಬೋಟ್ ನೆಕ್ ಬ್ಲೌಸ್ ಕಟ್ ಮಾಡ್ತಿದ್ದೀನಲ್ಲ, ಸೊ ಇವರ ಮೆಷರ್ಮೆಂಟಿಗೆ 15.5 ಇದೆ. ಇವ್ರದ್ದು ಶೋಲ್ಡರ್ ಮೆಷರ್ಮೆಂಟ್, ಫುಲ್ ಶೋಲ್ಡರ್ ಮೆಷರ್ಮೆಂಟ್ ಬಂದು 15.5 ಇದೆ. ಅಂದರೆ ನಮಗಿಲ್ಲಿ 7.75 ಬರುತ್ತೆ. 7.75ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ನೋಡಿ, 7.75ಗೆ ಒಂದು ಮಾರ್ಕ್ನ ಮಾಡಿಕೊಂಡೆ. ಕರೆಕ್ಟಾಗಿ ಡಿವೈಡೆಡ್ ಬೈ ಮಾಡಿಕೊಂಡ್ರೆ ನಮಗೆ ಎಷ್ಟು ಬರುತ್ತೆ? 7.75ಗೆ ಒಂದು ಮಾರ್ಕ್ನ ಮಾಡ್ಕೋಬೇಕು. ಅದೇ ಮಾರ್ಕಿಂಗ್ನಲ್ಲಿ ಇಲ್ಲೂ ಸಹ ಮಾರ್ಕ್ನ ಮಾಡಿಕೊಂಡೆ. ಇಷ್ಟಾದಮೇಲೆ ನಾನಿಲ್ಲಿ 1 ಇಂಚು ಡೌನಿಂಗ್ನ ತಗೊಂಡೆ. ಅರ್ಥಾಯ್ತಲ್ಲ, 1 ಇಂಚು ಡೌನಿಂಗ್ನ ತಗೊಳ್ತಾ ಇದ್ದೀನಿ ನಾನಿಲ್ಲಿ. 1 ಇಂಚ್ ಡೌನಿಂಗು ಕಂಪಲ್ಸರಿ ತಗೋಬೇಕಾಗತ್ತೆ. ಅಂದರೆ ನಿಮ್ಮ ಒಂದು ಬ್ಲೌಸ್ ಮೆಷರ್ಮೆಂಟೇ ಡಿಪೆಂಡ್ ಆಗುತ್ತೆ. ಕೆಲವೊಬ್ಬರಿಗೆ ಶೋಲ್ಡರ್ ಸ್ಲೋಪ್ ಇರುತ್ತೆ ತುಂಬ, ಅಂಥವ್ರಿಗೆ ನೀವು ಶೋಲ್ಡರ್ ಸ್ಲೋಪು ತಗೋಬೇಕಾಗತ್ತೆ. ನೆಕ್ಸ್ಟು ಚೆಸ್ಟ್ ಬಂದು 38 ಚೆಸ್ಟು. ಈಗ ನಾವು ಆರ್ಮೋಲ್ ಮಾರ್ಕ್ ಮಾಡ್ಕೋಬೇಕಂದ್ರೆ 38 ಚೆಸ್ಟ್ ಡಿವೈಡೆಡ್ ಬೈ 6 ಮಾಡಿಕೊಂಡು +1 ಮಾಡ್ಕೊಳ್ರಿ. ಆವಾಗ 7.3 ಬರುತ್ತೆ. ಚೆಸ್ಟ್ ಡಿವೈಡೆಡ್ ಬೈ 6 ಮಾಡ್ಕೊಳ್ಳಿ, ಅದಕ್ಕೆ +1 ಆ್ಯಡ್ ಮಾಡಿಕೊಂಡ್ರೆ 7.3 ಬರುತ್ತೆ. 7.3ಗೆ ಒಂದು ಮಾರ್ಕಿಂಗ್ನ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಇಲ್ಲಿ ಒಂದು ಸ್ಟ್ರೈಟ್ ಲೈನ್ನ, ಆರ್ಮೋಲ್ ಲೈನ್ನ ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿಂದ ನಾವು 1 ಇಂಚನ್ನ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಫಸ್ಟು ಇಲ್ಲಿಂದ ನೋಡಿ, ಒಂದು 1/2 ಇಂಚನ್ನ ನಾನಿಲ್ಲಿ ಮಾರ್ಕ್ನ ಮಾಡ್ಕೊಂಡಿದ್ದೀನಿ. 1/2 ಇಂಚು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ನಾವು ಒಂದು ಲೈನ್ನ 1 ಇಂಚಿಗೆ ಒಂದು ಲೈನ್ನ ಹಾಕ್ಕೋಬೇಕಾಗತ್ತೆ. ನೆಕ್ಸ್ಟ್ ನೋಡಿ, ನಾನಿಲ್ಲಿ 38 ಸೈಜ್ ಬ್ಲೌಸ್ ಅಲ್ವಾ, ನಾನಿಲ್ಲಿ 1/2 ಇಂಚು ಲೂಸಿಂಗ್ಗೆ ಕೊಡ್ತಾಯಿದ್ದೀನಿ. ಯಾಕಂದರೆ ಇಲ್ಲಿ ಡೀಪ್ ನೆಕ್ ಇರಲ್ಲ, ಸ್ವಲ್ಪನೇ ನೆಕ್ ಇರುತ್ತೆ ಓವೆಲ್ ಶೇಪಲ್ಲಿ. ಸೊ ಹಾಗಾಗಿ ನಮಗೆ ಲೂಸಿಂಗ್ ಅನ್ನೋದು ಕಂಪಲ್ಸರಿ ಬೇಕಾಗತ್ತೆ. 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟಾದಮೇಲೆ ಬ್ಲೌಸು ವೇಸ್ಟ್ನ ಮಾರ್ಕ್ ಮಾಡ್ಕೋಬೇಕು. ನೋಡಿ, ಇಲ್ಲಿಂದ 1 ಇಂಚಿಗೆ ನಾನು ಮಾರ್ಕ್ ಮಾಡಿಕೊಂಡೆ. ಇಲ್ಲಿಂದ ನೋಡಿ ಕರೆಕ್ಟಾಗಿ ಮಿಡ್ಲಿಗೆ ಫೋಲ್ಡ್ ಮಾಡ್ಕೊಳ್ಳಿ, ಟೇಪು ಮಾರ್ಕ್ ಮಾಡಿಕೊಂಡು ಕರ್ವ್ ಸ್ಕೇಲ್ ತೊಗೊಂಡು ನೀವು ಶೇಪ್ನ ಡ್ರಾ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ಪಾಯಿಂಟು ಮತ್ತು ಚೆಸ್ಟ್ ಪಾಯಿಂಟು, ಆರ್ಮೋಲ್ ಪಾಯಿಂಟ್ 3 ಸೇರಿಸ್ತಾ ಈ ರೀತಿ ಡ್ರಾನ ಮಾಡ್ಕೋಬೇಕಾಗತ್ತೆ. ಇಷ್ಟಾದಮೇಲೆ ಈಗ ಬ್ಲೌಸ್ ವೇಸ್ಟ್ ಮೆಷರ್ಮೆಂಟು ಬೇಕಾ ನಮಗೆ. ನೋಡಿ, ವೇಸ್ಟ್ ಬಂದು 88 to 32 ವೇಸ್ಟ್ ಮೆಷರ್ಮೆಂಟ್ ಇದು. ಸೊ ಅದು ಡಿವೈಡೆಡ್ ಬೈ 4 ಮಾಡಿದ್ರೆ 8 ಬರುತ್ತೆ. 1 ಇಂಚು ಡಾಟ್ಗೆ ಎಕ್ಸ್ಟ್ರಾ 1.5 ಇಂಚು ಮಾರ್ಜಿನ್ಗೋಸ್ಕರ ಬಿಡ್ತಿದ್ದೀನಿ. ನೋಡಿ, ಇಷ್ಟಾದಮೇಲೆ ಈಗ ನಾನಿಲ್ಲಿ ನೆಕ್ ಬಿಡ್ತು ನಿಮ್ಗೆ ತಗೊಳ್ಳಿ. ನಿಮಗೆ ತುಂಬ ಬ್ರಾಡ್ ಆಗಬೇಕು ಇನ್ನು ಅಂತಂದರೆ ನೀವು ನೆಕ್ ವಿಡ್ತ್ ಜಾಸ್ತಿ ತಗೊಳ್ಳಿ, ಶೋಲ್ಡರ್ ಕಡಿಮೆ ತಗೊಳ್ಳಿ. ನಾನಿಲ್ಲಿ ನೋಡಿ ನೆಕ್ ವಿಡ್ತ್ ತಗೊಳ್ತಾ ಇದ್ದೀನಿ. ಶೋಲ್ಡರ್ ನಾನು 3.5 ತಗೊಳ್ತಾ ಇದ್ದೀನಿ. ಉಳಿದಿದ್ದನ್ನೆಲ್ಲ 4.25 ಇಂಚಷ್ಟು ನಾನು ನೆಕ್ ವಿಡ್ತ್ನ ತಗೊಂಡೆ. ಇಷ್ಟಾದಮೇಲೆ 3.5ಗೆ ಒಂದು ಮಾರ್ಕ್ನ ಮಾಡ್ಕೊಂಡಿದ್ದೀನಿ. ನೋಡಿ, ಇಲ್ಲಿ 3.5ಗೆ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನನಗೆ 3 ಇಂಚ್ ಆದರೆ ಸಾಕು. 3.5 ಇಂಚ್ಗೆ ಒಂದು ಮಾರ್ಕ್ನ ಮಾಡಿಕೊಂಡು ಇಲ್ಲಿಂದ 4.25ಗೆ ಒಂದು ಮಾರ್ಕ್ ಮಾಡಿಕೊಂಡು ಈ ರೀತಿ ಬಾಕ್ಸ್ ಥರ ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಬೋಟ್ ನೆಕ್ ಶೇಪ್ನ ಡ್ರಾ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ನೆಕ್ ಶೇಪ್ ಯಾವ ರೀತಿ ಬೇಕು ನಿಮಗೆ ಆ ರೀತಿಯಲ್ಲಿ ನೀವು ಡ್ರಾ ಮಾಡ್ಕೋಬೋದು. ನೋಡಿ, ಈ ರೀತಿ ಬರುತ್ತೆ ಅಂತ ನೋಡಿದೆ, ಅದು ಅಷ್ಟು ಶೇಪ್ ಚೆನ್ನಾಗಿ ಬರಲ್ಲ ಅಂತ ಅನಿಸ್ತು. ಸೊ ಹಾಗಾಗಿ ನಾನು ಈ ಶೇಪ್ನ ಡ್ರಾ ಮಾಡ್ಕೊಳ್ತಾ ಇದ್ದೀನಿ. 1/2 ಇಂಚ್ ಮೇಲಕ್ಕೆ, ಅಂದರೆ 3.5 ತಗೊಂಡಲ್ಲ, ಇಲ್ಲಿ ನಾನು 3 ಇಂಚಿಗೆ ಸಾಕು ಅಂತ 3 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡೆ. ಇಲ್ಲಿಂದ ನಿಮ್ಗೆ ಎಷ್ಟು ಬೇಕು ಅಂತ ಕ್ಲೋಸ್ ಎಷ್ಟು ಬೇಕು ಅಂತ ನೋಡ್ಕೊಳ್ಳಿ. ನಾನಿಲ್ಲಿ 1.5 ಇಂಚಿಗೆ ಮಾರ್ಕ್ ಮಾಡಿಕೊಂಡು 4 ಇಂಚು ವಿಡ್ತ್ನ ತಗೊಳ್ತಾ ಇದ್ದೀನಿ. ನೆಕ್ಸ್ಟ್ ಡೀಪ್ ಬೇಕಾಗಿರೋದು ನನಗೆ 5.25 ಬೇಕು ರೆಡಿ. ಹಾಗಾಗಿ ನಾನು 5.25 ನನಗೆ ರೆಡಿ ಬೇಕು. ಸೊ ಅಲ್ಲಿಗೆ 5.25ಗೆ ನಾನು ಇಲ್ಲಿ 1/4 ಇಂಚಷ್ಟು ಮಾರ್ಜಿನ್ ಬಿಟ್ಟರು ನನಗೆ ಇಲ್ಲಿ 5.25 ಇಟ್ಕೊಂಡ್ರೆ ನಿಮಗೆ ಸಾಕಾಗುತ್ತೆ, 5 ಬರುತ್ತೆ. ಸೊ 5 ಆದರೆ ಸಾಕು ಅಂದ್ಕೊಂಡು ನಾನಿಲ್ಲಿ ಮಾರ್ಕ್ ಮಾಡ್ಕೊಂಡೆ. ಈ ಥರ ಬಾಕ್ಸ್ನ ಡ್ರಾ ಮಾಡಿಕೊಂಡೆ. ಇಲ್ಲಿ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ನ ನೀವು ಡ್ರಾ ಮಾಡ್ಕೋಬೋದು. ಸೊ ನಾನಿಲ್ಲಿ ಜಸ್ಟ್ ಒಂದು ಓವೆಲ್ ಶೇಪ್ ಥರ, ಲೀಫ್ ಥರ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು ನೀವು, ಈ ರೀತಿ ಶೇಪ್ನ ಕೊಡ್ತಿದ್ದೀನಿ. ನೀವಿನ್ನೂ ಡೀಪ್ ನೆಕ್ ಬೇಕಾದರೆ ಡೀಪ್ ನೆಕ್ ಮಾರ್ಕ್ ಮಾಡ್ಕೋಬೋದು. ನಿಮ್ಗೆ ಯಾವುದೇ ಶೇಪ್ ಬೇಕೋ ಆ ಶೇಪ್ನ ನೀವು ಡ್ರಾ ಮಾಡ್ಕೋಬೋದು. ನಾನಿಲ್ಲಿ ಡ್ರಾ ಮಾಡ್ತಿರೋದು ಈ ಥರ ಶೇಪ್ ಡ್ರಾ ಮಾಡಿದ್ದೀನಿ. ಸೊ ಇನ್ನೂ ಬ್ರಾಡ್ ಆಗಬೇಕು ಅಂದರೆ ಇನ್ನೂ ಬ್ರಾಡಾಗಿ ಮಾಡ್ಕೊಳ್ಳಿ.
ಸೊ ಇನ್ನೂ ಕಡಿಮೆ ಸಾಕು ಅಂದರೆ ಕಡಿಮೆನೇ ನೀವು ಮಾರ್ಕ್ನ ಮಾಡ್ಕೊಳ್ಳಿ. ಇಷ್ಟಾದಮೇಲೆ ಡಾಟ್ನ ಮಾರ್ಕ್ ಮಾಡ್ಕೊಳ್ತಿದ್ದೀನಿ ನಾನು. ನೋಡಿ, ಡಾಟ್ ಲೆಂತು ಒಂದು 4 ಇಂಚಷ್ಟಿದ್ದರೆ ಸಾಕಾಗುತ್ತೆ. ಚೆಸ್ಟ್ ಲೈನು ವೇಸ್ಟ್ ಲೈನು ಸೇರಿಸ್ಕೊಂಡು ವೀಲಿಂದ ನೀಟಾಗಿ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟು ಬ್ಯಾಕ್ ಪಾರ್ಟು. ಸೊ ಇದರಲ್ಲಿ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಒಂದೊಂದು ಬ್ಲೌಸು ಮೆಷರ್ಮೆಂಟು ಒಂದೊಂದು ಥರ ನಿಮಗೆ ಕಟ್ಟಿಂಗ್ ಮೆಥಡ್ ಅನ್ನೋದು ಬರುತ್ತೆ. ಒಂದೇ ಥರ ಬರೋದಿಲ್ಲ. ಸೊ ಒಬ್ಬೊಬ್ಬರಿಗೆ ಶೋಲ್ಡರ್ ಸ್ಲೋಪ್ 1.5 ಇಂಚ್ ಡೌನ್ ಮಾಡಬೇಕಾಗತ್ತೆ, ಒಬ್ಬೊಬ್ಬರಿಗೆ 1/2 ಇಂಚ್ ಡೌನ್ ಮಾಡಬೇಕಾಗತ್ತೆ. ಈ ರೀತಿ ಆದಾಗ ನೀವು ಚೇಂಜಸ್ನ ನೋಡ್ಕೋಬೇಕಾಗತ್ತೆ. ನೋಡಿ, ಇವಾಗ ನನಗೆ 18 ಬೇಕು, ಆರ್ಮೋಲ್ ಲೂಸಿಂಗು 18 ಬರ್ತಿದೆ. ಸೊ ಈಗ ಆ್ಯಸ್ ಇಟ್ ಈಸ್ ಮಾರ್ಕಿಂಗ್ ಹೆಂಗಿದೆಯೋ ಅದ್ರ ಮೇಲೇ ನೀಟಾಗಿ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಹಾಗಾಗಿ ನಾವು ಬ್ಲೌಸು 38 ಸೈಜ್ದೇ ನಾನು ಬೇರೆ ಥರ ಕಟ್ಟಿಂಗು ಹೇಳ್ಕೊಟ್ಟಿರ್ಬೋದು. ಅಂದರೆ ಒಂದೊಂದು ಬಾಡಿ ಒಂದೊಂದು ಥರ ಇರುತ್ತಲ್ಲ, ಅವ್ರಿಗೆ ಬೇರೆ ಬೇರೆ ಥರ ಕಟ್ಟಿಂಗ್ಸ್ ಇರ್ತವೆ. ಸೊ ಅದನ್ನೆಲ್ಲ ನಾವು ಫಾಲೋ ಮಾಡಬೇಕಾಗುತ್ತೆ. ಎಲ್ರಿಗೂ ಒಂದೇ ಥರ ನಾವು ಕಟ್ಟಿಂಗ್ ಮಾಡೋಕ್ಕೂ ಬರೋದಿಲ್ಲ. ಸೊ ಹಾಗಾಗಿ ಕಟ್ಟಿಂಗಲ್ಲಿ ಚೇಂಜಸ್ ಆಗ್ತವೆ. ನೋಡಿ, ಬ್ಯಾಕ್ ಪಾರ್ಟ್ನ ಇಟ್ಟು ಫ್ರಂಟ್ ಪಾರ್ಟ್ ಮೇಲೆ ಟ್ಯಾಪ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ವೀಡಿಯೋನೆಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ, ನಿಮಗೆ ತುಂಬಾ ನೀಟಾಗಿ ಅರ್ಥ ಆಗುತ್ತೆ. ಒಂದು ಸಲ ನೀವು ಕಟ್ ಮಾಡಿ ಇದನ್ನು ಸ್ಟಿಚ್ ಮಾಡಿ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಖಂಡಿತ ನಾನು ಹೇಳ್ತಿರೋದೇನು ಗೊತ್ತಾ, ನಾನು ಸ್ಟಿಚ್ ಮಾಡೋ ಬ್ಲೌಸಸ್ಸು ಇಲ್ಲೇ ಟ್ರಯಲ್ ಮಾಡಿನೇ ಕಸ್ಟಮರ್ಸ್ ತೊಗೊಂಡೋಗೋದು. ಟ್ರಯಲ್ ಮಾಡಿ ತುಂಬಾ ಚೆನ್ನಾಗಿ ಬಂದಿದ್ದರೆ ಮಾತ್ರ ನಾನು ನಿಮಗೆ ಹೇಳ್ತೀನಿ ಇದು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಅಂತ. ಸೊ ಹಾಗಾಗಿ ಇದು ಪರ್ಫೆಕ್ಟಾಗಿ ಫಿಟ್ಟಿಂಗ್ ಅನ್ನೋದು ಬಂದಿತ್ತು. ಖಂಡಿತ ನೀವು ಇದನ್ನು ಟ್ರೈ ಮಾಡ್ಬೋದು, ಯಾವುದೇ ರೀತಿ ಡೌಟ್ ಬೇಡ. ನೋಡಿ, ಇಲ್ಲಿ 1/2 ಇಂಚ್ ಒಳಗಡೆ ತೊಗೊಂಡೆ ನಾನು ಆರ್ಮೋಲ್ ಡೌನಿಂಗ್ ಹತ್ರ. ಅದನ್ನ ಒಂದು ಲೈನ್ ಹಾಕ್ಕೊಂಡೆ. ನೆಕ್ಸ್ಟ್ ಇಲ್ಲಿ ನೆಕ್ ವಿಡ್ತ್ ಬ್ಯಾಕ್ ಏನಿದೆಯೋ ಅದೇ ತೊಗೊಂಡೆ. 2 ಇಂಚಸ್ ಮೈನಸ್ ಮಾಡ್ತಿದ್ದೀನಿ. ನಾನು ಫ್ರಂಟಲ್ಲಿ ಡಾಟೇ ಸ್ಟಿಚ್ ಮಾಡ್ತಿರೋದು, ಡಾಟ್ ಬ್ಲೌಸೇ ಸ್ಟಿಚ್ ಮಾಡ್ತಾಯಿದ್ದೀನಿ. ನೋಡಿ, ನಾನಿಲ್ಲಿ 1 ಇಂಚ್ನ ಶೋಲ್ಡರ್ ಫುಲ್ ಶೋಲ್ಡರಲ್ಲಿ 1 ಇಂಚ್ನ, ಅಂದರೆ ಇಲ್ಲಿ ನಾನು ಇವಾಗ 7.75 ತೊಗೊಂಡಿದ್ನಲ್ಲ ಶೋಲ್ಡರು, ಅದರಲ್ಲಿ 1 ಇಂಚ್ನ ಮೈನಸ್ ಮಾಡ್ಕೊಂಡು 6.75 ತೊಗೊಂಡೆ. ನೋಡಿ, ಅದು ತೊಗೊಂಡಿರೋದನ್ನ ಸ್ಟ್ರೈಟ್ ಲೈನ್ ಈ ರೀತಿ ಎಳ್ಕೋಬೇಕಾಗತ್ತೆ 6.75ಗೆ. ಇಲ್ಲಿ ಬಾಟಮಲ್ಲಿ 6.75ಗೆ ಮಾರ್ಕ್ ಮಾಡಿಕೊಂಡು ಒಂದು ಲೈನ್ನ ಎಳ್ಕೋಬೇಕಾಗತ್ತೆ. ಈಗ ಶೋಲ್ಡ್ರ್ ಎಷ್ಟಿದೆ ಅಂತ ಮೆಜರ್ ಮಾಡಿಕೊಂಡು ಅಲ್ಲಿಂದ ಶೋಲ್ಡ್ರ್ ಎಷ್ಟು ಬೇಕೋ ಅಷ್ಟಿಗೆ ನಾವು ಮೆಜರ್ಮೆಂಟ್ ಮಾಡಿಕೊಂಡು ಉಳಿದಿದ್ದನ್ನು ನೆಕ್ಗೆ ಕೊಡಬೇಕಾಗತ್ತೆ. ಈ ರೀತಿ ನೆಕ್ ಡೀಪ್ ತೊಗೋಬೋದು. ಸೊ ನಿಮ್ಮ ಒಂದು ಬ್ಲೌಸ್ ಡೀಪು ಯಾವ ಥರ ಇದೆಯೋ ಆ ಥರ. ನೋಡಿ, ನಾನಿಲ್ಲಿ 7 ತೊಗೊಳ್ತಾ ಇದ್ದೀನಿ. ನೀವು 8 ತೊಗೊಂಡ್ರು ನಿಮಗೇನು ಡೀಪ್ ಭಾಳ ಆಗೋಲ್ಲ. ಯಾಕಂದರೆ ನಮಗೆ ಬ್ಯಾಕಲ್ಲಿ ಕ್ಲೋಸಿಂಗ್ ಇರುತ್ತಲ್ಲ, ನಮಗೆ ಯಾವುದೇ ರೀತಿ ಶೋಲ್ಡ್ರ್ ಡ್ರಾಪ್ ಆ ಥರ ಏನೂ ಪ್ರಾಬ್ಲಮ್ ಆಗೋದಿಲ್ಲ. 8 ಡೀಪ್ ಹಾಕೋರು 8 ಇಂಚು ತೊಗೋಬೋದು. ಸೊ ಇಷ್ಟಾದಮೇಲೆ ನೋಡಿ, 1.5 ಇಂಚಿಗೆ ಒಂದು ಮಾರ್ಕ್ನ ಮಾಡಿಕೊಂಡೆ. ಈ ರೀತಿ ನಾನು ಡಾಟ್ಗೆ 2.5 ಇಂಚ್ ಡಾಟ್ ವಿಡ್ತ್ ತೊಗೊಳ್ತಾ ಇದ್ದೀನಿ ನಾನು, ಸಾಕು. ಇಲ್ಲಿ ಒಂದು 1/4 ಇಂಚಷ್ಟು ಡೌನಿಂಗ್ ತೊಗೊಳ್ತಾ ಇದ್ದೀನಿ. ಇದೇನು ಹೆವಿ ಚೆಸ್ಟ್ ಬ್ಲೌಸ್ ಮೆಷರ್ಮೆಂಟ್ ಏನಲ್ಲ. ಸೊ ನಾರ್ಮಲ್ ಚೆಸ್ಟ್ ಬ್ಲೌಸ್ ಮೆಜರ್ಮೆಂಟ್ ಇದು. ಸೊ ಹಾಗಾಗಿ ನೋಡಿ, ಇಲ್ಲಿಂದ 3/4 ಇಂಚ್ ಕ್ರಾಸಾಗಿ ತೊಗೊಂಡು ಒಂದು ಲೈನ್ನ ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟು ಡ್ರಾ ಮಾಡಿದ್ದಾದಮೇಲೆ ನಮಗೆ ಒಂದು ವೇಸ್ಟ್ ಎಷ್ಟು ಬೇಕು ಅಂತ ಕೌಂಟ್ ಮಾಡ್ಕೊಳ್ಳಿ. ನೋಡಿ, 3/4 ಕರೆಕ್ಟಾಗಿ ನನಗೆ 8 ಬೇಕು. ಇಲ್ಲಿಂದ ಮತ್ತೆ 1.5 ಇಂಚ್ ಮಾರ್ಜಿನ್ಗೆ ಮಾರ್ಕ್ ಮಾಡಿಕೊಂಡು ಈ ರೀತಿಯಾಗಿ ಮಾರ್ಕ್ನ ಮಾಡಿಕೊಂಡ್ರೆ ನಮಗೆ ಕರೆಕ್ಟಾಗಿ ಫ್ರಂಟಲ್ಲಿ ವೇಸ್ಟು ಮತ್ತು ನಮಗೆ ಎಷ್ಟು ಬೇಕು ಎಕ್ಸ್ಟ್ರಾ ಮಾರ್ಜಿನ್ ಎಲ್ಲ ಬರುತ್ತೆ. ನೋಡಿ, ಇಲ್ಲಿ ಕರೆಕ್ಟಾಗಿ ನೋಡ್ಕೊಳ್ಳಿ ಎಷ್ಟು ಬರ್ತಿದೆ ಅಂತ. ನೋಡಿ, ಇಲ್ಲಿ ನಾನು 1/2 ಇಂಚ್ ಮೈನಸ್ ಮಾಡ್ತೀನಿ. ಯಾಕಂದರೆ ಇದು ನಮಗೆ ಫ್ರಂಟಲ್ಲಿ ಶೇಪ್ ತೆಗೆಯೋದ್ರಿಂದ ತುಂಬಾ ರಿಂಕಲ್ ಬರೋ ಚಾನ್ಸಸ್ ಇರುತ್ತೆ. ಸಾಕು 1/2 ಇಂಚ್ ಮೈನಸ್ ಮಾಡ್ಕೊಂಡು ನಾನಿಲ್ಲಿ ನೋಡಿ ಮಿಡ್ಲಿಗೆ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿ ಶೇಪ್ನ ಕೊಡ್ತಿದ್ದೀನಿ. ನೋಡಿ, 1/4 ಇಂಚಷ್ಟು ಒಳಗಡೆಗೆ ಬಂದು ಈ ರೀತಿಯಾಗಿ ಶೇಪ್ನ ಡ್ರಾ ಮಾಡ್ತೀನಿ. ತುಂಬಾ ಫಿಟ್ಟಿಂಗ್ ಪರ್ಫೆಕ್ಟಾಗಿ ಬಂದಿರುತ್ತೆ. 100% ನಾನು ಗ್ಯಾರಂಟಿ ಕೊಡ್ತೀನಿ. ಈ ಒಂದು ಕಟ್ಟಿಂಗ್ ಮೆಥಡ್ನ ನೀವು ಫಾಲೋ ಮಾಡಿ ಕಟ್ ಮಾಡಿ ಸ್ಟಿಚ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಇಷ್ಟಾದಮೇಲೆ ನೆಕ್ ಶೇಪು ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ನ ನೀವು ಡ್ರಾ ಮಾಡ್ಕೋಬೋದು. ನಾನಿಲ್ಲಿ ಜಸ್ಟ್ ಸ್ವೀಟ್ ಆರ್ಟ್ ನೆಕ್ನ ಕೊಡ್ತಿದ್ದೀನಿ. ಸೊ ಸ್ವೀಟ್ ಆರ್ಟ್ ನೆಕ್ ಇದು ಸ್ವೀಟ್ ಆರ್ಟ್ ನೆಕ್ ಕಟ್ ಮಾಡಿದ್ದಾದಮೇಲೆ ನನಗೆ ಇನ್ನೊಂದು ಸ್ವೀಟ್ ಆರ್ಟ್ ನೆಕ್ ಕಟ್ ಮಾಡಿ ಅಂತ ಬಂದಿತ್ತು. ಅದು ಕ್ಯಾನ್ವಾಸ್ ಯೂಸ್ ಮಾಡಿಕೊಂಡು ಅದನ್ನು ಬೇಕಾದ್ರೆ ನಿಮ್ಗೆ ವೀಡಿಯೋ ಹಾಕ್ತೀನಿ. ಇದು ಪೈಪಿಂಗ್ ಕೊಟ್ಟು ನಾನು ಸ್ವೀಟ್ ಆರ್ಟ್ ನೆಕ್ನ ರೆಡಿ ಮಾಡ್ತಿರೋದು. ಸೊ ನಿಮ್ಗೆ ಕ್ಯಾನ್ವಾಸ್ ಬೇಕು ಅಂದರೆ ಕ್ಯಾನ್ವಾಸ್ದು ನಾನು ವೀಡಿಯೋ ಹಾಕ್ತೀನಿ. ನೋಡಿ, ಇದೆಲ್ಲ ನಮಗೆ ಮೈನಸ್ ಆಗುತ್ತೆ. ಈ ಪಾರ್ಟ್ ಮೈನಸ್ ಆಗುತ್ತೆ ಮತ್ತು ಈ ಪಾರ್ಟು ಮೈನಸ್ ಆಗುತ್ತೆ. ಇಷ್ಟಾದಮೇಲೆ ನೋಡಿ, ಡಾಟ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಡಾಟ್ ಲೆಂತು ಮತ್ತು ಡಾಟ್ ವಿಡ್ತು ಎಲ್ಲ ನಿಮ್ಮ ಒಂದು ಬ್ಲೌಸ್ ಮೆಷರ್ಮೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ, ಇಲ್ಲಿ 2.5 ಒಂದು ಮಾರ್ಕ್ ಮಾಡಿಕೊಂಡು ಈ ರೀತಿ ಡಾಟ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ.
ನೋಡಿ ಇಲ್ಲಿಂದ ಸ್ಟ್ರೈಟ್ ಲೈನ್ ಈ ರೀತಿ ಹಾಕ್ಕೊಂಡು ಈ ಡಾಟ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಈಗ ಮಾರ್ಕ್ ವೀಲ್ ತೊಗೊಂಡು ಮಾರ್ಕ್ ಮಾಡ್ಕೊಳ್ಳಿ. ಸೊ ಇದರಲ್ಲಿ ನೋಡಿ ಇಲ್ಲಿ 1 ಇಂಚು ನೀವು ಕಂಪಲ್ಸರಿ ಮಾಡಬೇಕಾಗತ್ತೆ. ಅಂದರೆ ನಿಮ್ಮ ಒಂದು ಸೈಜು ಸಣ್ಣ ಇದ್ದಾರೆ ಅನ್ನೋದಾದರೆ ನೀವು 1.5 ಇಂಚ್ ಮೈನಸ್ ಮಾಡ್ಕೊಳ್ಳಿ. ದಪ್ಪ ಇದ್ದಾರೆ ಅಂದರೆ 1 ಇಂಚ್ ಸಾಕು ನಿಮಗೆ. ಸೊ ಮಾರ್ಕ್ ವೀಲಿಂದ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ. ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ನೀವು ಇಲ್ಲಿ ಸ್ವಲ್ಪ ಒಂದು 1/2 ಇಂಚು ಲೆಂತಲ್ಲಿ ಫ್ರಂಟಲ್ಲಿ ಎಕ್ಸ್ಟ್ರಾ ತೊಗೊಳ್ಳಿ. ನಿಮಗೆ ಯಾವುದೇ ರೀತಿ ಶಾರ್ಟ್ ಆಗಲ್ಲ ಬ್ಲೌಸು. ಒಂದು 1/2 ಇಂಚು ಎಕ್ಸ್ಟ್ರಾ ತೊಗೊಳ್ಳಿ, ಪರವಾಗಿಲ್ಲ. ಯಾಕಂದರೆ ನೋಡಿ ಇಲ್ಲಿ ನಾನು ಸ್ಟ್ರೈಟ್ ಮಾಡ್ಕೊಳ್ತೀನಿ ಈ ರೀತಿ. ನೀವು ಆ ರೀತಿ ನಾನು ಇಲ್ಲಿ ಜಸ್ಟ್ ಒಂದು 1/4 ಇಂಚಿಗಿಂತೂ ಕಡಿಮೆನೇ ಸ್ಟ್ರೈಟ್ ಮಾಡ್ಕೊಂಡಿರೋದು. ಸೊ ಹಾಗಾಗಿ ನೀವು ಇನ್ನೂ ಜಾಸ್ತಿ ಸ್ಟ್ರೈಟ್ ಮಾಡ್ಕೊಳ್ತೀನಿ ಅಂದರೆ ನೀವು 1/2 ಇಂಚ್ ಎಕ್ಸ್ಟ್ರಾ ತೊಗೋಬೇಕಾಗುತ್ತೆ ಲೆಂತಲ್ಲಿ. ನೋಡಿ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು. ತುಂಬಾ ಚೆನ್ನಾಗಿ ಪರ್ಫೆಕ್ಟಾಗಿ ಫಿನಿಶಿಂಗು ಮತ್ತು ಫಿಟ್ಟಿಂಗು ಬರುತ್ತೆ. ವೀಡಿಯೋನೆಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ನೀವು ಒಂದು ಬ್ಲೌಸ್ನ ಕಟ್ ಮಾಡಿ ನೋಡಿ, ಇದೇ ಮೆಥಡಲ್ಲಿ ಕಟ್ ಮಾಡಿ ಸ್ಟಿಚ್ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ನಾನಿಲ್ಲಿ ಪಫ್ ಸ್ಲೀವ್ ಕೊಡಬೇಕು ಅಂದ್ಕೊಂಡಿದ್ದೀನಲ್ಲ, ಪಫ್ ಸ್ಲೀವ್ನು ನಾನು ನಿಮಗೆ ಮಾರ್ಕ್ ಮಾಡಿ ತೋರಿಸ್ತೀನಿ ನೋಡಿ. ನಾನಿಲ್ಲಿ ಸಿಂಕ್ ಮಾಡ್ಕೊಂಡಿದ್ದೀನಿ, ಕ್ಲಾತ್ ಮೇಲೆ ಸ್ವಲ್ಪ ನೀರು ಹಾಕಿ ಸಿಂಕ್ ಮಾಡಿ ಐರನ್ ಮಾಡ್ಕೊಂಡಿರೋದು. ಸೊ ಹಾಗಾಗಿ ನಿಮಗೆ ಆ ಒಂದು ಲೈನಿಂಗ್ ಮೇಲೆ ಆ ಮಾರ್ಕಿಂಗ್ ಅನ್ನೋದು ಕಾಣಿಸ್ತಿದೆ ನೋಡಿ. ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಆರ್ಮೋಲ್ ಲೂಸ್ ಎಷ್ಟು ಬೇಕು ಅಂತ ನಿಮ್ಗೆ ಗೊತ್ತಾಗುತ್ತೆ ನೋಡಿ. 10.5 ಬರುತ್ತೆ. 1 ಇಂಚ್ ಮೈನಸ್ ಮಾಡ್ಕೊಂಡು ನಾನು ಇಲ್ಲಿ 9.5ಗೆ ಒಂದು ಮಾರ್ಕಿಂಗ್ನ ಮಾಡ್ಕೊಳ್ತಾ ಇದ್ದೀನಿ. ಹ್ಯಾಂಡು ವಿಡ್ತಲ್ಲಿ 9.5 ಸಾಕು. 9.5ಗೆ ಒಂದು ಮಾರ್ಕಿಂಗ್ನ ಮಾಡ್ಕೊಳ್ತಾ ಇದ್ದೀನಿ. ಲೆಂತ್ ಎಷ್ಟು ಬೇಕು ನನಗೆ 10.5 ರೆಡಿ, ನನಗೆ 9.5 ಸಾಕು. ಸೊ ನಾನಿಲ್ಲಿ 10.5 ತಗೊಳ್ತಾ ಇದ್ದೀನಿ. ಇಲ್ಲಿಂದ 9.5ಗೆ ಒಂದು ಮಾರ್ಕ್ನ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನಾನು ಹ್ಯಾಂಡ್ ಡೌನಿಂಗ್ ತೊಗೊಳ್ತಾ ಇದ್ದೀನಿ 3.25 ಇಂಚು. ಇಲ್ಲಿ ಎಕ್ಸ್ಟ್ರಾ ಮಾರ್ಜಿನ್ 1.5 ಇಂಚಿಗೆ ಒಂದು ಮಾರ್ಕ್ನ ಮಾಡಿಕೊಂಡು ನೋಡಿ ಕರೆಕ್ಟಾಗಿ ನನಗೆ ಲೂಸಿಂಗ್ ಅನ್ನೋದು ಬರುತ್ತೆ. 2.5 ಇಂಚಿಗೆ ಒಂದು ಮಾರ್ಕ್ ಮಾಡಿ ಈ ರೀತಿ ಶೇಪ್ನ ಡ್ರಾ ಮಾಡಬೇಕಾಗತ್ತೆ ನೋಡಿ. ಇಲ್ಲಿ 3 ಇಂಚಸ್ ಅಷ್ಟು ನಾನು ಡೀಪು ಮತ್ತು ವಿಡ್ತು, ಉದ್ದ ಮತ್ತು ವಿಡ್ತ್ ತೊಗೊಂಡಿದ್ದೀನಿ. ಇಲ್ಲಿ ನೋಡಿ ಇಲ್ಲೂ 3 ಇಂಚು, ಇಲ್ಲೂ 3 ಇಂಚು ಈ ರೀತಿ ತಗೊಂಡು ಈ ಥರ ಬಾಕ್ಸ್ ಥರ ಮಾಡ್ಕೊಳ್ಳಿ. ಇಲ್ಲಾಂದರೆ ಡೈರೆಕ್ಟಾಗಿ ಹಂಗೆ ನಾನು ಮಾರ್ಕ್ ಮಾಡಿ ಕಟ್ ಮಾಡ್ತೀನಿ ಅಂದರೆ ಕಟ್ ಮಾಡ್ಬೋದು. ಇಲ್ಲಿ ನೀವು ಇನ್ನೂ ಬಫ್ ಜಾಸ್ತಿ ಬೇಕು ಅಂದರೆ ನೀವು 4 ಇಂಚ್ 4.5 ಇಂಚ್ವರೆಗೂ ಉದ್ದ ಮತ್ತು ವಿಡ್ತನ್ನ ತೊಗೋಬೋದು. ಸೊ ನನಗಿಲ್ಲಿ ಜಸ್ಟ್ ಒಂದು 3 ಇದಾದರೆ ಸಾಕು. 3 ಅಂದರೆ ಒಂದು 6 ಸ್ಮಾಲ್ ಚಿಕ್ಕದೊಂದು 6 ಆದರೆ ಸಾಕು ಅಂದರು. ಹಾಗಾಗಿ ನಾನಿಲ್ಲಿ 3 ಇಂಚಸ್ನ ತೊಗೊಂಡಿದ್ದೀನಿ. ನೀವಿಂದು 4 ಇಂಚ್ 4.5 ಇಂಚ್ವರೆಗೂ ತೊಗೊಂಡ್ರೂ ನಿಮಗೆ ಚೆನ್ನಾಗೇ ಬರುತ್ತೆ. ಮಾರ್ಕ್ ವೀಲಿಂದ ಮಾರ್ಕ್ ಮಾಡಿಕೊಂಡೆ ಮತ್ತು ಮಾರ್ಕಿಂಗ್ ಪ್ರಕಾರನೇ ಕಟ್ ಮಾಡಿಕೊಂಡೆ. ಈ ಲೈನಿಂಗ್ ಮೇಲೆ ಡಾಟ್ ಏನು ಅಂತ ಕೇಳ್ಬೋದು ನೀವು. ಅದನ್ನೇ ಹೇಳಿದ್ನಲ್ಲ, ನಾನು ನೀರನ್ನ ಹಾಕ್ಕೊಂಡು ಸಿಂಕ್ ಮಾಡಿ ಸ್ವಲ್ಪ ಐರನ್ ಮಾಡ್ತೀನಿ. ಸೊ ಹಾಗಾಗಿ ಅದು ಆ ಥರ ಕಾಣಿಸುತ್ತೆ. ಅದು ಫುಲ್ ಡ್ರೈ ಆದಮೇಲೆ ನಿಮ್ಗೆ ಆ ರೀತಿ ಬರೋದಿಲ್ಲ. ಇಷ್ಟಾದಮೇಲೆ ಶೇಪ್ ಬೆಲ್ಟ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಶೇಪ್ ಬೆಲ್ಟ್ ಲೆಂತ್ ಎಷ್ಟು ಬೇಕು ಅಂತ ಫ್ರಂಟ್ ಪಾರ್ಟ್ ತೊಗೊಂಡು ಮೆಜರ್ಮೆಂಟ್ ತೊಗೊಂಡು ನೀವು ಶೇಪ್ ಬೆಲ್ಟ್ನ ಕಟ್ ಮಾಡ್ಕೋಬೋದು. ಆ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಪರ್ಫೆಕ್ಟಾಗಿ ಲೆಂತಲ್ಲಿ ಯಾವುದೇ ರೀತಿ ವೇರಿಯೇಷನ್ ಬರುತ್ತೆ. ನಾನೊಂದು 1/2 ಇಂಚ್ ಎಕ್ಸ್ಟ್ರಾನೇ ತೊಗೊಳ್ತೀನಿ ನೋಡಿ. 10 ಇಂಚ್ ಬೇಕು, 10.5 ಇಂಚನ್ನ ತೊಗೊಳ್ತಾ ಇದ್ದೀನಿ. ಇಲ್ಲಿ 4 ಇಂಚ್ ಫ್ರಂಟಲ್ಲಿ 3.5 ಸೈಡಲ್ಲಿ ತೊಗೊಂಡು ಈ ರೀತಿ ಶೇಪ್ನ ಕೊಟ್ಟು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಶೇಪೆಲ್ಲ ನೀವು ಪ್ರಾಕ್ಟೀಸ್ ಮಾಡಿ ಖಂಡಿತ ಬರುತ್ತೆ. ನೀವು ಒಂದೇ ಸಲ ಹಾಕ್ಬಿಟ್ಟಲ್ಲ ಶೇಪ್ ಹೆಂಗೆ ಹಾಕೋದು ಅಂತ ಕೇಳಿದ್ರೆ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತ ಬರುತ್ತೆ ಆ ಶೇಪೆಲ್ಲ. ಇಷ್ಟು ನೋಡಿ ಶೇಪ್ ಬೆಲ್ಟ್ ಆಗಿರ್ಬೋದು, ಸ್ಲೀವ್ಸು, ಫ್ರಂಟ್ ಪಾರ್ಟು, ಬ್ಯಾಕ್ ಪಾರ್ಟು ಇಷ್ಟು ಕಟ್ಟಿಂಗ್ ಆಯಿತು. ಈಗ ನಾನು ಇದನ್ನು ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕ್ಕೊಂಡು ಕಟ್ ಮಾಡ್ಕೊಳ್ತೀನಿ. ಮೇನ್ ಫ್ಯಾಬ್ರಿಕ್ ನೋಡಿ, ನಿಮ್ಗೆ ಮೇನ್ ಫ್ಯಾಬ್ರಿಕ್ ತೋರಿಸಿಲ್ವಲ್ಲ, ಸೊ ಮೇನ್ ಫ್ಯಾಬ್ರಿಕ್ಕು ನೋಡಿ ಇದ್ರ ಮೇಲೆ ಹಾಕ್ಕೊಂಡು ನಾನಿಲ್ಲಿ ಕಟ್ ಮಾಡ್ಕೊಳ್ತೀನಿ ನೋಡಿ. ಕಟ್ಟಿಂಗ್ ಎಲ್ಲ ಮುಗೀತು. ಈಗ ಇದನ್ನು ಸ್ಟಿಚ್ ಮಾಡ್ಕೊಳ್ಳೋದು. ಬನ್ನಿ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ನೋಡೋಣ. ಫಸ್ಟಿಗೆ ನಾನು ಬ್ಯಾಕ್ ಪಾರ್ಟ್ನ ತೊಗೊಂಡೆ. ಬ್ಯಾಕ್ ಪಾರ್ಟ್ ತೊಗೊಂಡು ನಮಗೆ ಈ ಒಂದು ನೆಕ್ ಏನಿದೆಯೋ ಅದನ್ನ ಕಟ್ ಮಾಡ್ಕೊಂಡು ಫಸ್ಟು. ಆಮೇಲೆ ನಾನಿಲ್ಲಿ ಸೆಂಟ್ರಲ್ ಶೇಪ್ ಇದೆಯಲ್ಲ ಅದನ್ನು ಕಟ್ ಮಾಡ್ಕೊಳ್ತೀನಿ. ನೋಡ್ಬೋದು ಈ ರೀತಿ ನೀಟಾಗಿ ನಾವು ಯಾವ ರೀತಿ ಮಾರ್ಕಿಂಗ್ ಮಾಡಿರ್ತೀವೋ ನೀಟಾಗಿ ಅದೇ ರೀತಿಯೇ ಕಟ್ ಮಾಡ್ಕೋಬೇಕಾಗತ್ತೆ. ನಾವು ಯಾವ ರೀತಿ ಕಟ್ ಮಾಡಿದ್ರೆ ಶೇಪ್ ಅನ್ನೋದು ಆ ರೀತಿಯಾಗಿ ಬರುತ್ತೆ ನೋಡಿ. ಈ ರೀತಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ಕರೆಕ್ಟಾಗಿ ಇಲ್ಲಿ ಮಿಡ್ಲಿಗೆ ಸೀದಾ ಮೇನ್ ಫ್ಯಾಬ್ರಿಕ್ ಸೀದಾ ಇಟ್ಕೊಳ್ಳಿ. ಲೈನಿಂಗ್ ಅದ್ರ ಮೇಲೆ ಇಟ್ಕೊಂಡು ನೀಟಾಗಿ 1/4 ಇಂಚ್ ಮಾರ್ಜಿನ್ ಇದ್ದರೆ 1/4 ಇಂಚ್ ಮಾರ್ಜಿನ್ಗೆ
ನಾನು ಗುಂಡ್ಪಿನ ಹಾಕ್ಕೊಳ್ತಾ ಇದ್ದೀನಿ, ಬಟ್ಟೆ ಜರುಗೋದು ಬೇಡ ಅಂತ. ನೀಟಾಗಿ ನೀವು ಒಂದು 1/4 ಇಂಚಷ್ಟು ಮಾರ್ಜಿನ್ ಬಿಟ್ಟು ಸ್ಟಿಚ್ಚನ್ನ ಹಾಕ್ಕೊಳ್ಳಿ. ಯಾಕಂದರೆ ನೀವು ತೀರಾ ತುದಿಗೆ ಹಾಕ್ಕೊಂಡ್ರೆ ಏನಾಗುತ್ತೆ ಅಂದರೆ ಬಟ್ಟೆ ಹಿಂಚ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೀವು ತೀರಾ ಲಾಸ್ಟಿಗೆ ಹಾಕ್ಕೋಬೇಡಿ. ಒಂದು 1/4 ಇಂಚಷ್ಟು ವಿಡ್ತಲ್ಲಿ ಶೇಪ್ ಯಾವ ರೀತಿ ಇದೆಯೋ ಪರ್ಫೆಕ್ಟಾಗಿ ನೀವು ಅದೇ ರೀತಿ ಶೇಪ್ನ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ನೀಡಲ್ನ ಕೆಳಗೆ ಬಿಟ್ಟು ನೀವು ಬಟ್ಟೆನ ಟರ್ನ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ನಾನು ನೀಟಾಗಿ ಡಬಲ್ ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು ನೀವು, ಡಬಲ್ ಸ್ಟಿಚ್ನ ಹಾಕ್ಕೊಂಡ್ರೆ ನೀಟಾಗಿ ಟೈಟಾಗಿ ಕೂತ್ಕೊಳ್ಳುತ್ತೆ ಅನ್ನೋ ಉದ್ದೇಶದಿಂದ ಡಬಲ್ ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ಈ 1/4 ಇಂಚ್ ಮಾರ್ಜಿನ್ ಬಿಡಿ. ನೋಡಿ ಈಗ ಈ ಕ್ಲಾತ್ನ ಕಟ್ ಮಾಡ್ಕೊಳ್ಳಿ. ಫುಲ್ ತುದಿಗೆ ಕಟ್ ಮಾಡ್ಕೋಬೇಡಿ. ಸ್ಟಿಚ್ಗಂತೂ ನೀವು 1/4 ಇಂಚ್ ಏನು ಬಿಟ್ಟಿದ್ದೀರೋ ಆ 1/4 ಇಂಚ್ ಬಿಟ್ಟು ಸ್ಟಿಚ್ ಮಾಡಿದ್ರಲ್ಲ ಅದನ್ನು ಅಷ್ಟು ಬಿಟ್ಟು ನೀವು ಉಳಿದಿದ್ದನ್ನೆಲ್ಲ ಕಟ್ ಮಾಡ್ಕೋಬೇಕು. ನೀಟಾಗಿ ಕಟ್ ಮಾರ್ಕ್ಸ್ನ ಇಟ್ಕೊಳ್ಳಿ. ನೀವು ಕಟ್ ಮಾರ್ಕ್ಸ್ ಯಾವ ರೀತಿ ಇಟ್ಕೊಂಡ್ರೆ ನಿಮ್ಗೆ ಬಟ್ಟೆ ಅಷ್ಟು ನೀಟಾಗಿ ಟರ್ನ್ ಆಗುತ್ತೆ. ನೋಡಿ ನೀಟಾಗಿ ಕಟ್ ಮಾರ್ಕ್ಸ್ ಅನ್ನೋದು ಇಟ್ಕೊಂಡೆ ನಾನು. ನೀಟಾಗಿ ಕಟ್ ಮಾರ್ಕ್ಸ್ ಎಲ್ಲ ಇಟ್ಕೊಂಡ್ಮೇಲೆ ನೀವು ಬಟ್ಟೆನ ಟರ್ನ್ ಮಾಡಬೇಕು. ಗುಂಡ್ಪಿನೆಲ್ಲ ರಿಮೂವ್ ಮಾಡಿಕೊಂಡೆ ನಾನು. ರಿಮೂವ್ ಮಾಡಿಕೊಂಡು ಬಟ್ಟೆನ ಟರ್ನ್ ಮಾಡ್ತಾಯಿದ್ದೀನಿ. ಯಾವ ರೀತಿ ಬರುತ್ತೆ ಅಂತ ನೋಡೋಣ ಬನ್ನಿ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನು ನಿಮ್ಗೆ ಮುಂಚಿತವಾಗಿ ಬರುತ್ತೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ವಿಡಿಯೋನೆಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ನಿಮ್ಗೆ ಏನೇನೆಲ್ಲ ಮೆಜರ್ಮೆಂಟಲ್ಲಿ ನಾವು ಕಟ್ ಮಾಡ್ಕೋಬೋದು, ಸ್ಟಿಚ್ ಮಾಡ್ಕೋಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ನೋಡಿ ಈ ರೀತಿ ನಾನು ಮಾರ್ಕ್ನ ಮಾಡಿಕೊಂಡೆ. ಸುತ್ತು ನಾನು ನೋಡಿ ಸ್ಟಿಚ್ ಹಾಕ್ಕೊಂಡು ಅದನ್ನ ಎಕ್ಸ್ಟ್ರಾ ಇರೋ ಕ್ಲಾತ್ನೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಈ ಒಂದು ಶೇಪ್ಗೆ ಪೈಪಿಂಗ್ನ ಕೊಡಿಬೇಕು ಅಂದ್ಕೊಂಡಿದ್ದೀನಿ. ಸೊ ರೆಡಿ ಪೈಪಿಂಗ್ ಥರ ನಾನು ಸ್ಟಿಚ್ ಮಾಡಿಕೊಂಡು ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ತೀನಿ, ಯಾವ ರೀತಿ ಅಟ್ಯಾಚ್ ಮಾಡ್ತೀನಿ ಅಂತ ನೀವೇ ನೋಡ್ಬೋದು. ನೋಡಿ ಕ್ರಾಸ್ ಪೀಸು ನಾನಿದು ಪೈಪಿಂಗ್ ಅಂತಲೇ ಕ್ಲಾತ್ ತೊಗೊಂಡಿರೋದು. ಸಿಲ್ವರ್ ಕಲರ್ ಕ್ಲಾತಲ್ಲಿ ಕ್ರಾಸ್ ಪೀಸ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕ್ರಾಸ್ ಪೀಸ್ನ ಕಟ್ ಮಾಡಿಕೊಂಡು ಒಂದು ಸೈಡ್ಗೆ ಈ ರೀತಿ ಥ್ರೆಡ್ನ ಇಟ್ಟು ಒಂದು 1/2 ಇಂಚಷ್ಟು ಫೋಲ್ಡ್ ಮಾಡಿಕೊಂಡು ಈ ರೀತಿ ಕ್ಲಾತ್ನ ಸ್ಟಿಚ್ ಹಾಕ್ಕೋಬೇಕಾಗತ್ತೆ. ಈ ರೀತಿ ನೀಟಾಗಿ ಸ್ಟಿಚ್ಚನ್ನ ಹಾಕ್ಕೋಬೇಕು. ಸಾಕಿಷ್ಟು ಲೆಂತ್ ಸಾಕು ಅಂದ್ಕೊಂಡೆ. ಸೊ ಹಾಗಾಗಿ ನಾನು ತೆಗೆದುಬಿಟ್ಟೆ. ಈಗ ಆ ಒಂದು ಕ್ಲಾತ್ನ ಈ ಕಡೆಗೆ ಪೈಪಿಂಗ್ ಕಡೆಗೆ ಫೋಲ್ಡ್ ಮಾಡ್ತಾ ಆ ಬಟ್ಟೆನ ನೀಟಾಗಿ ಒಂದು ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ಅದರ ಒಂದು ವಿಡ್ತು ರೆಡಿ, ನಿಮಗೇನು ಪೈಪಿಂಗ್ ರೆಡಿ ಆಗುತ್ತೋ ಅದರ ವಿಡ್ತು ಈವನ್ನಾಗಿ ಒಂದೇ ಥರ ಇರಬೇಕಾಗತ್ತೆ. ಒಂದು ಕಡೆ ಜಾಸ್ತಿ ಒಂದು ಕಡೆ ಕಡಿಮೆ ಇದ್ದರೆ ನಿಮಗೆ ಫಿನಿಶಿಂಗ್ ಚೆನ್ನಾಗಿರಲ್ಲ. ಈವನ್ನಾಗಿ ಒಂದೇ ಥರ ಇರಬೇಕಾಗತ್ತೆ. ನೋಡಿ ಕ್ಲಾತ್ ಅನ್ನೋದು ಪೈಪಿಂಗಿಂತೂ ಈಚೆ ಬಂದಿದ್ರೆ ಸೊ ಅದನ್ನ ಒಂಚೂರು ಕಟ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಎಕ್ಸ್ಟ್ರಾ ಇರೋದನ್ನೆಲ್ಲ ಕ್ಲಾತ್ನೆಲ್ಲ ಕಟ್ ಮಾಡ್ಕೊಳ್ಳಿ. ಈಗ ಪೈಪಿಂಗ್ ಅನ್ನೋದು ರೆಡಿ ಆಯಿತು. ಈಗ ಇದನ್ನು ಯಾವ ರೀತಿ ಕ್ಲಾತ್ಗೆ ಅಟ್ಯಾಚ್ ಮಾಡೋದು ಅಂತ ನೋಡಿ. ಕೂಳೆ ಇರೋದು ಬಟ್ಟೆ ಒಳಗಡೆ ಹೋಗಬೇಕು. ಅದನ್ನು ಕೂಳೆ ಅನ್ನೋದು ಮೇಲಕ್ಕೆ ಬರೋ ಥರ ನೀವು ಈ ರೀತಿ ಇಟ್ಟು ಪೈಪಿಂಗ್ನ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಳ್ತಾ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ನೋಡ್ತಿರ್ಬೋದು ನೀವು ನಾನು ಯಾವ ರೀತಿ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಅಂತ. ನಮಗೆ ಬರೀ ಪೈಪಿಂಗ್ ಅಷ್ಟೇ ಕಾಣಬೇಕು, ಬೇರೆ ಕ್ಲಾತೆಲ್ಲ ಒಳಗಡೆಗಿರಬೇಕು. ಆ ರೀತಿ ನೀಟಾಗಿ ಸೆಟ್ ಮಾಡ್ಕೊಳ್ತಾ ನಾವು ಪೈಪಿಂಗ್ನ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ನೀವು ಯಾವ ಶೇಪ್ಗಾದರೂ ನೀವು ಪೈಪಿಂಗ್ನ ಈ ರೀತಿ ಕೊಟ್ಕೋಬೋದು. ನೋಡಿ ಈ ರೀತಿ ಬಿಗಿನರ್ಸ್ಗಾದರೆ ಇನ್ನೂ ಈಸಿ ಆಗುತ್ತೆ ಇದೊಂದು ಪೈಪಿಂಗ್ನ ಕೊಡೋದು. ಇಷ್ಟು ಸ್ಟಿಚ್ ಮಾಡಿದ್ದಾದಮೇಲೆ ಈಗೇನು ಮಾಡ್ತೀನಿ, ಇಲ್ಲಿ ನಾನು ಪೈಪಿಂಗ್ನ ಕಟ್ ಮಾಡ್ಕೊಳ್ತೀನಿ. ಕಟ್ ಮಾಡಿಕೊಂಡು ಈ ರೀತಿ ಮತ್ತೆ ಅದನ್ನು ಕ್ರಾಸಾಗಿ ನೀಟಾಗಿ ಆ ಸೈಡ್ ಇಟ್ಟು ನಾನು ಪೈಪಿಂಗ್ಗೆ ಸ್ಟಿಚ್ನ ಹಾಕ್ಕೊಳ್ತೀನಿ. ನೋಡ್ತಿರ್ಬೋದು ನೀವು. ಅಂದರೆ ಏನು ಗೊತ್ತಾ, ಪೈಪಿಂಗ್ ಅನ್ನೋದು ಜರುಗಬಾರ್ದು, ನೀಟಾಗಿ ಕೂತ್ಕೋಬೇಕು. ನಾವೆಲ್ಲಿ ಪ್ಲೇಸ್ ಮಾಡ್ತೀವೋ ಅಲ್ಲಿಗೆ ನೀಟಾಗಿ ಕೂತ್ಕೊಂಡ್ರೆ ಪೈಪಿಂಗ್ ಅನ್ನೋದು ನೀಟಾಗಿ ಕಾಣಿಸುತ್ತೆ. ನೋಡಿ ಥ್ರೆಡ್ ಸರಿಯಾಗಿ ಬಂದಿಲ್ಲ, ಹಾಗಾಗಿ ನಾನು ಇಲ್ಲಿ ಕೇಸ್ನ ಚೇಂಜ್ ಮಾಡಿಕೊಂಡೆ.
ಈ ರೀತಿ ನೀಟಾಗಿ ಸ್ಟಿಚ್ನ ಹಾಕ್ಕೊಳ್ತಾ ಬರಬೇಕಾಗತ್ತೆ. ಫುಲ್ ಎಲ್ಲ ಮುಗಿದ್ಮೇಲೆ ನಿಮಗೆ ಔಟ್ಫಿಟ್ ಅನ್ನೋದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡ್ಬೋದು ನೀವೇ. ನೋಡಿ ಈ ರೀತಿ ನೀಟಾಗಿ ನಿಮ್ಗೆ ಡಬಲ್ ಸ್ಟಿಚ್ ಬೇಕಂದರೆ ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ, ಸಿಂಗಲ್ ಸ್ಟಿಚ್ ಸಾಕು ಅಂದರೆ ಸಿಂಗಲ್ ಸ್ಟಿಚ್ ಹಾಕ್ಕೊಳ್ಳಿ. ನಾನಿಲ್ಲಿ ಡಬಲ್ ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ನಮಗಿದು ಕ್ಲೋಸ್ ನೆಕ್ ಥರ ಇರುತ್ತಲ್ಲ, ಟೈಟಾಗಿ ಹಾಕ್ಕೊಂಡಾಗ ಬಟ್ಟೆ ಎಲ್ಲೂ ಹಾಳಾಗಬಾರ್ದು ಮತ್ತು ಹೆಂಚ್ಕೋಬಾರ್ದು. ಆ ಉದ್ದೇಶದಿಂದ ನೀಟಾಗಿ ನಾನು ಅಟ್ಯಾಚ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಬ್ಯಾಕಲ್ಲೂ ಎಷ್ಟು ಫಿನಿಶಿಂಗ್ ಸಮೇತ ರೆಡಿಯಾಗಿದೆ ಅಂದರೆ ನೋಡಿ, ನೀಟಾಗಿ ಫಿನಿಶಿಂಗ್ ಸಮೇತ ನನಗೆ ಈ ಬ್ಲೌಸು ಬ್ಯಾಕ್ ಪಾರ್ಟ್ ಅನ್ನೋದು ರೆಡಿ ಆಯಿತು. ಈಗ ಡಾಟ್ನ ಸ್ಟಿಚ್ ಮಾಡ್ಕೊಳ್ತೀನಿ. ಡಾಟ್ನ ಸ್ಟಿಚ್ ಮಾಡ್ಕೊಳ್ಳೋಕ್ಕೆ 1 ಇಂಚ್ ಮಾರ್ಜಿನ್ ಬಿಟ್ಟಿರ್ತೀವಲ್ಲ, ಸೊ ಆ 1 ಇಂಚ್ ಒಳಗಡೆನೇ ನಾವು ಸ್ಟಿಚ್ ಮಾಡ್ಕೋಬೇಕಾಗತ್ತೆ ಡಾಟ್ಸ್ನ. ನೋಡಿ ಡಾಟ್ಸ್ ಸ್ಟಿಚ್ ಮಾಡಿದ್ದಾದಮೇಲೆ ನಿಮಗೆ ಈ ರೀತಿ ಕಾಣಿಸ್ತಿದೆ. ಈಗ ನಾನು ಇದಕ್ಕೆ ಈ ಒಂದು ವೇಸ್ಟ್ ಪಟ್ಟಿನ ಅಟ್ಯಾಚ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಸೊ ವೇಸ್ಟ್ ಪಟ್ಟಿ ಬದಲು ಪೈಪಿಂಗ್ಗೆ ಕೊಡೋಣ ಅಂತ ಅನ್ನಿಸ್ತು. ಸೊ ಹಾಗಾಗಿ ಪೈಪಿಂಗ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಥ್ರೆಡ್ನ ಇಟ್ಟು 1/4 ಇಂಚ್ ಮಾರ್ಜಿನ್ಗೆ ಬಟ್ಟೆನ ಫೋಲ್ಡ್ ಮಾಡಿಕೊಂಡು ನಾನಿಲ್ಲಿ ವೇಸ್ಟ್ ಹತ್ರ ಪೈಪಿಂಗ್ನ ಕೊಡ್ತಾಯಿದ್ದೀನಿ. ಸೊ ಹೈಲೈಟಾಗಿ ಕಾಣಿಸುತ್ತೆ ಅಂತ ಈ ಒಂದು ಪೈಪಿಂಗ್ನ ಕೊಡ್ತಾ ಇರೋದು. ನೋಡಿ ಈಗ ಇದನ್ನ ನೀಟಾಗಿ 1/2 ಇಂಚ್ ಮಾರ್ಜಿನ್ ಬಿಟ್ಟಿದ್ರೆ 1/2 ಇಂಚಿಗೆ, 1/4 ಇಂಚ್ ಮಾರ್ಜಿನ್ ಬಿಟ್ಟಿದ್ರೆ 1/4 ಇಂಚಿಗೆ ನೀಟಾಗಿ ಸ್ಟಿಚ್ನ ಹಾಕ್ಕೊಳ್ತಾ ಬರಬೇಕಾಗತ್ತೆ. ನನ್ನ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡ್ತಾರೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಸಪೋರ್ಟ್ ಮಾಡ್ತೀರಿ ಅಂತ ಕೇಳ್ಕೊಳ್ತೀನಿ. ನೋಡಿ ಎಕ್ಸ್ಟ್ರಾ ಅನಿಸಿದ್ರೆ ಕ್ಲಾತ್ 1/2 ಇಂಚ್ ನೀವು ಸ್ಟಿಚ್ ಮಾಡ್ಕೊಂಡ್ರಲ್ಲ, ಸೊ 1/2 ಇಂಚ್ ನಿಮಗೆ ಜಾಸ್ತಿ ಅನ್ನಿಸ್ತು ಅಂದರೆ ನೀವು ಎಕ್ಸ್ಟ್ರಾ ಇರೋ ಕ್ಲಾತ್ ಎಲ್ಲ ಕಟ್ ಮಾಡ್ಕೋಬೋದು. ಮತ್ತು ಅದನ್ನ ನೀಟಾಗಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಹಿಂದೆ ರೆಡಿ ಸ್ಟಿಚ್ನ ಹಾಕ್ಕೊಂಡೆ ನಮಗೆ ಬಾಟಮಲ್ಲೂ ಪೈಪಿಂಗ್ ಅನ್ನೋದು ಅಟ್ಯಾಚ್ ಆಗಿಬಿಡುತ್ತೆ. ನೋಡಿ ಈ ರೀತಿ ನೀಟಾಗಿ ಫೋಲ್ಡ್ ಮಾಡ್ಕೊಳ್ತಾ ಪೈಪಿಂಗ್ನ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ನೋಡಿ ಬ್ಯಾಕ್ ಪಾರ್ಟು ಕಂಪ್ಲೀಟಾಗಿ ನನಗೆ ರೆಡಿ ಆಯಿತು. ಈಗ ಬಟನ್ಸ್ನ ನಾನು ಆಮೇಲೆ ಸ್ಟಿಚ್ ಮಾಡ್ತೀನಿ ಯಾವ ರೀತಿ ಅಂತ ನಾನು ನಿಮಗೆ ಹೇಳ್ತೀನಿ. ನೆಕ್ಸ್ಟು ಫ್ರಂಟ್ ಪಾರ್ಟ್ನ ತೊಗೊಂಡೆ. ನೋಡಿ ಫ್ರಂಟ್ ಪಾರ್ಟ್ನ ತೊಗೊಂಡು ಸೀದಾ ಕಡೆ ಇಟ್ಕೋಬೇಕಾಗತ್ತೆ. ಎರಡೂ ಮೇನ್ ಫ್ಯಾಬ್ರಿಕ್ನ ಸೀದಾ ಕಡೆ ಇಟ್ಕೊಂಡು ಲೈನಿಂಗ್ ಅದರ ಮೇಲೆ ಬೇಕಾದ್ರೆ ನೀವು ಉಲ್ಟನ ಹಾಕ್ಕೋಬೋದು. ಸೊ ಈಗ ಫ್ರಂಟಿಗೆ ನೆಕ್ ಶೇಪ್ನ ಕಟ್ ಮಾಡ್ತಾ ಇರೋದು. ಇದು ಅಷ್ಟೇ ಉಲ್ಟಾ ಮಾಡಿಕೊಂಡು ನಾನು ಪೈಪಿಂಗ್ ಕೊಡ್ತೀನಿ ನೆಕ್ಕಿಗೂ ಕೂಡ. ನೀವು ನೆಕ್ ಕಟ್ ಮಾಡಬೇಕಾದ್ರೆ ಎರಡೂ ಒಂದೇ ಸಲ ಕಟ್ ಮಾಡ್ಕೊಳ್ಳಿ. ಒಂದೊಂದು ಸಲ ಕಟ್ ಮಾಡಿದಾಗ ನಮ್ಗೆ ಏನಾಗುತ್ತೆ ಅಂದರೆ ನೆಕ್ ಶೇಪಲ್ಲಿ ವೇರಿಯೇಷನ್ ಬಂದ್ಬಿಡುತ್ತೆ. ಸೊ ಹಾಗಾಗಿ ನೀವು ಒಂದೇ ಸಲ ಕಟ್ ಮಾಡ್ಕೊಳ್ಳೋದು ಬೆಸ್ಟು. ನೋಡಿ ನಾನು ಒಂದೊಂದೇ ಕಟ್ ಮಾಡ್ಕೊಳ್ಳೋಣ ಎತ್ಕೊಂಡೆ. ಸೊ ನನಗೆ ಬೇಡ, ಎರಡು ಒಟ್ಟಿಗೆ ಕಟ್ ಮಾಡಬೇಕು ಅಂತ ಅನಿಸ್ತು. ಸೊ ಹಾಗಾಗಿ ನಾನಿಲ್ಲಿ ಎರಡು ಒಟ್ಟಿಗೆ ಕಟ್ ಮಾಡ್ತಾಯಿದ್ದೀನಿ. ಮೇನ್ ಫ್ಯಾಬ್ರಿಕ್ನ ಸೀದಾ ಹಾಕ್ಕೊಳ್ಳಿ, ಲೈನಿಂಗ್ ಅದರ ಮೇಲೆ ಉಲ್ಟಾ ಈ ರೀತಿ ಹಾಕ್ಕೊಂಡು ನೀಟಾಗಿ ನೆಕ್ ಮೇಲೇ 1/4 ಇಂಚ್ ಮಾರ್ಜಿನ್ಗೆ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ನೋಡಿ ಈ ರೀತಿ ನೀಟಾಗಿ ಈ ರೀತಿ 1/4 ಇಂಚ್ ಮಾರ್ಜಿನ್ಗೆ ಸ್ಟಿಚ್ನ ಹಾಕ್ಕೊಂಡು ಎಕ್ಸ್ಟ್ರಾ ಇರೋ ಕ್ಲಾತ್ ಎಲ್ಲ ನೀಟಾಗಿ ಕಟ್ ಮಾಡಿಕೊಂಡು ಕಟ್ ಮಾರ್ಕ್ಸ್ನ ಇಟ್ಕೋಬೇಕಾಗತ್ತೆ. ನೋಡಿ
ನೀಟಾಗಿ ಕಟ್ ಮಾರ್ಕ್ಸ್ನ ಇಟ್ಕೊಳ್ತಾ ಇದ್ದೀನಿ. ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ. ಪ್ರೆಸ್ ಮಾಡಿಕೊಂಡ್ರೆ ನಿಮ್ಗೆ ನೀಟಾಗಿ ಟರ್ನ್ ಆಗುತ್ತೆ. ನೋಡಿ ಈ ರೀತಿ ನೀಟಾಗಿ ಎರಡೂ ಕಡೆನೂ ಈ ರೀತಿ ಪ್ರೆಸ್ ಮಾಡ್ಕೊಳ್ತಾ ನೋಡಿ ಈ ರೀತಿ ಫ್ರಂಟ್ ಪಾರ್ಟ್ ಅನ್ನೋದು ರೆಡಿ ಆಯಿತು. ಸೊ ಈಗ ಅದ್ರ ಮೇಲೆ ನಾನು ರೆಡಿ ಸ್ಟಿಚ್ ಒಂದನ್ನು ಹಾಕ್ಕೊಳ್ತಾ ಇದ್ದೀನಿ. ಎರಡು ಫ್ರಂಟು ಬ್ಯಾಕು ಎರಡು ಪೀಸ್ಗೂ ನಾನು ಇಲ್ಲಿ ಅಟ್ಯಾಚನ್ನ ಮಾಡ್ಕೊಳ್ತಾ ಇದ್ದೀನಿ. ಎರಡಕ್ಕೂ ಪೈಪಿಂಗ್ ಕೊಡಬೇಕು ಅಂದ್ಕೊಂಡಿದ್ದೀನಿ. ತುಂಬಾ ಈಸಿಯಾಗಿ ನಿಮಗೆ ಕಟ್ಟಿಂಗ್ ಬಂದುಬಿಟ್ರೆ ಸ್ಟಿಚಿಂಗು ಕೂಡ ಒಂದು ಸಲ ನೋಡ್ಕೊಳ್ಳಿ. ಈಸಿಯಾಗಿ ನೀವು ಸ್ಟಿಚ್ನ ಮಾಡ್ಬೋದು. ಯಾವುದೇ ರೀತಿ ಕಷ್ಟಪಡೋ ಅವಶ್ಯಕತೆಯೇ ಇಲ್ಲ. ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ನ ನೀಟಾಗಿ ರೀತಿ ಅಟ್ಯಾಚ್ ಮಾಡಿಕೊಂಡೆ. ನೋಡಿ ಇದು ಎಕ್ಸ್ಟ್ರಾ ಇರೋದೆಲ್ಲ ಮತ್ತೆ ನಾನು ಕಟ್ ಮಾಡ್ಕೊಳ್ತೀನಿ. ಈಗ ನೋಡಿ ಇದಕ್ಕೆ ಪೀಸ್ ಕಟ್ಟಬೇಕಾಗಿ ಬಂತು. ಸೊ ಪೀಸೆಲ್ಲ ಕಟ್ಕೊಂಡಿದ್ದೀನಿ. ಲೈನಿಂಗ್ಗೆ ಮೇನ್ ಫ್ಯಾಬ್ರಿಕ್ ಕರೆಕ್ಟಾಗಿ ಸರಿ ಹೋಗುತ್ತಾ ಒಂದು ಸಲ ಚೆಕ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ ರೀತಿ ಕಟ್ ಮಾಡಿದ್ದಾದಮೇಲೆ ನಾನು ನೀಟಾಗಿ 1/2 ಇಂಚ್ ಮಾರ್ಜಿನ್ ಏನು ಬಿಟ್ಟಿರ್ತೀವೋ 1/2 ಇಂಚ್ ಮಾರ್ಜಿನ್ಗೆ ಒಂದು ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ ಎರಡೂ ಸ್ಲೀವ್ಗೂ. ಈಗ ಲೈನಿಂಗ್ ಓಪನ್ ಮಾಡ್ಕೊಂಡು ನೀಟಾಗಿ ಕಿನಾರೆ ಸ್ಟಿಚ್ ಒಂದನ್ನು ಹಾಕ್ಕೋಬೇಕಾಗತ್ತೆ. ನೋಡಿ ಈ ರೀತಿ ಕಿನಾರೆ ಸ್ಟಿಚ್ ಹಾಕ್ಕೊಂಡ್ರೆ ನಿಮಗೆ ನೀಟಾಗಿ ಲೈನಿಂಗ್ ಅನ್ನೋದು ಟರ್ನ್ ಆಗುತ್ತೆ. ಈಗ ಸುತ್ತು ಲೈನಿಂಗು ಮೇನ್ ಫ್ಯಾಬ್ರಿಕ್ ಎರಡನ್ನೂ ಅಟ್ಯಾಚ್ ಮಾಡ್ಕೋಬೇಕು. ಅಟ್ಯಾಚ್ ಮಾಡ್ಕೋಬೇಕಾದ್ರೆ ಯಾವುದೇ ಕಾರಣಕ್ಕೂ ರಿಂಕಲ್ ಬರೋ ಥರ ಅಟ್ಯಾಚ್ ಮಾಡ್ಕೋಬಾರ್ದು. ನೀಟಾಗಿ ಅಟ್ಯಾಚ್ ಮಾಡಬೇಕು. ನೋಡಿ ಲೈನಿಂಗು ಮೇನ್ ಫ್ಯಾಬ್ರಿಕ್ನ ನೀಟಾಗಿ ಈ ರೀತಿ ಅಟ್ಯಾಚ್ನ ಮಾಡ್ಕೋಬೇಕಾಗತ್ತೆ. ಎಕ್ಸ್ಟ್ರಾ ಇರೋ ಕ್ಲಾತೆಲ್ಲ ಮತ್ತೆ ನಾನು ಕಟ್ ಮಾಡ್ಕೊಳ್ತೀನಿ. ನೋಡಿ ಎಕ್ಸ್ಟ್ರಾ ಇರೋ ಕ್ಲಾತೆಲ್ಲ ನೀಟಾಗಿ ಕಟ್ ಮಾಡಿಕೊಂಡೆ. ಈಗ ಡಾಟ್ಸ್ನ ಮಾರ್ಕ್ ಮಾಡ್ತಾಯಿದ್ದೀನಿ. ನೋಡಿ ಸ್ಟಿಚ್ ಮಾಡ್ತಿದ್ದೀನಿ. ಡಾಟ್ ಸ್ಟಿಚ್ ಮಾಡಬೇಕಾದ್ರೆ ಫ್ರಂಟಲ್ಲಿ ಮತ್ತು ಲಾಸ್ಟಲ್ಲಿ ಒಂದು ನೀಡಲಿಂದ ರಫ್ ಹೊಡೆಯೋದು ಮಾತ್ರ ಮರಿಬೇಡಿ. ಯಾಕಂದರೆ ಅದು ಬಿಚ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೀವು ನೀಟಾಗಿ ರಫ್ ಹೊಡೆಯೋದು ಉತ್ತಮ. ಈಗ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಉಪ್ಪಟ್ಟೆ ಐಪಟ್ಟೆ ಎಲ್ಲ ಕರೆಕ್ಟಾಗಿದೆಯಾ. ನೋಡಿ ಚೆಕ್ ಮಾಡ್ಕೊಂಡಿದ್ದಾದಮೇಲೆ ನೀವು ಡಾಟ್ನ ನೀಟಾಗಿ ಇಡಬೇಕಾಗತ್ತೆ. ಈಗ ಶೇಪ್ ಬೆಲ್ಟ್ನ ಅಟ್ಯಾಚ್ ಮಾಡೋ ಶೇಪ್ ಬೆಲ್ಟು ನೋಡಿ ಡೈರೆಕ್ಟಾಗಿ ಶೇಪ್ ಬೆಲ್ಟ್ ಅಟ್ಯಾಚ್ ಮಾಡೋದನ್ನು ನಾನು ಇಲ್ಲಿ ನಿಮಗೆ ತೋರಿಸ್ತಿದ್ದೀನಿ. ನೋಡಿ ಈ ರೀತಿ ಯಾವುದೇ ರೀತಿ ಫೋಲ್ಡಿಂಗು ಏನೂ ಇಲ್ಲ. ಡೈರೆಕ್ಟಾಗಿ ನಾವು ಶೇಪ್ ಬೆಲ್ಟ್ನ ಅಟ್ಯಾಚ್ ಮಾಡ್ಕೋಬೋದು ಈ ರೀತಿ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ನೋಡಿ ಈ ರೀತಿ ಎರಡು ಅಟ್ಯಾಚ್ ಮಾಡ್ಕೊಂಡು ನಾನಿಲ್ಲಿ ಓವರ್ಲಾಕ್ ಮಾಡ್ಕೊಳ್ತೀನಿ. ನೋಡಿ ಪರ್ಫೆಕ್ಟಾಗಿ ನಿಮಗೆ ಕಪ್ ಶೇಪ್ ಅನ್ನೋದು ಬಂದಿದೆ. ಪ್ಲಸ್ಸು ಉಪ್ಪಟ್ಟೆ ಐಪಟ್ಟಿ ಕರೆಕ್ಟಾಗಿ ಬಂದಿದೆ. ಸೈಡ್ಸು ಅಷ್ಟೇ ಕರೆಕ್ಟಾಗಿ ಬಂದಿದೆ. ಈಗ ಉಪ್ಪಟ್ಟೆ ಐಪಟ್ಟಿನ ಸ್ಟಿಚ್ ಮಾಡೋ ಟೈಮು. ಉಪ್ಪಟ್ಟೆ ಐಪಟ್ಟಿಗೆ ಕ್ಲಾತ್ನ ತೊಗೊಳ್ತಾ ಇದ್ದೀನಿ. 1-2 ಇಂಚಷ್ಟು ವಿಡ್ತಲ್ಲಿ ಕ್ಲಾತ್ ತಗೊಂಡು ನೀಟಾಗಿ ರೀತಿ
ಫೋಲ್ಡ್ ಮಾಡಿಕೊಂಡು ಉಪ್ಪಟ್ಟೆ ಐಪಟ್ಟನ್ನ ರೆಡಿ ಮಾಡ್ಕೋಬೇಕು. ಅದಕ್ಕೆ ಮುಂಚಿತವಾಗಿ ನಾನು ಪೈಪಿಂಗ್ ಅಟ್ಯಾಚ್ ಮಾಡಿಬಿಡ್ತೀನಿ. ಯಾಕಂದರೆ ಉಪ್ಪಟ್ಟೆ ಐಪಟ್ಟಿ ಫೋಲ್ಡ್ ಮಾಡೋ ಅವಶ್ಯಕತೆ ಇರಲ್ಲ. ಪೈಪಿಂಗ್ ನಾವು ಕೊಟ್ಬಿಟ್ರೆ ನೆಕ್ಗೆ, ಉಪ್ಪಟ್ಟಿಯಲ್ಲಿ ಇರಲ್ಲ ಐಪಟ್ಟಿಗೆ ನಮಗೆ ಶೋಲ್ಡರ್ ಹತ್ರ ಫೋಲ್ಡಿಂಗ್ ಬರೋದಿಲ್ಲ. ಸೊ ಹಾಗಾಗಿ ನಾನಿಲ್ಲಿ ನೋಡಿ ನೀಟಾಗಿ ಪೈಪಿಂಗ್ ಕೊಡ್ಬೇಕಾದ್ರೆ ಕಟ್ ಮಾಡ್ಕೊಳ್ಳಿ ಕ್ರಾಸ್ ಹತ್ರ, ಕಾರ್ನರ್ ಹತ್ರ. ನೆಕ್ಸ್ಟ್ ಅದನ್ನು ಇನ್ನೊಂದು ಸೈಡ್ಗೆ ಇಟ್ಕೊಂಡು ನಾವು ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ನೆಕ್ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದೇ ರೀತಿ ಇನ್ನೊಂದು ಕಡೆ ನಾವು ಅಟ್ಯಾಚ್ನ ಮಾಡ್ಕೋಬೇಕಾಗತ್ತೆ. ಈಗ ಉಪ್ಪಟ್ಟಿನ ಸ್ಟಿಚ್ ಮಾಡ್ತಿರೋದು ನಾನಿಲ್ಲ. ಒಂದು ಕಿನಾರೆ ಸ್ಟಿಚ್ ಹಾಕ್ಕೊಳ್ಳಿ. ನೆಕ್ಸ್ಟು ಬಾಟಮಲ್ಲಿ ಮತ್ತು ಮೇಲೆ ನೆಕ್ ಹತ್ರ ಎರಡೂ ಕಡೆ ನಾವು ಫೋಲ್ಡಿಂಗ್ನ ಮಾಡ್ಕೋಬೇಕಾಗತ್ತೆ. ಈ ರೀತಿ ಫೋಲ್ಡಿಂಗ್ ಮಾಡ್ಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ಫಿನಿಶಿಂಗ್ ಸಮೇತ ಸ್ಟಿಚ್ ಅನ್ನೋದು ರೆಡಿ ಆಗಿಬಿಡುತ್ತೆ. ನಾವು ಬಟ್ಟೆನ ಜರುಗಿಸ್ಕೊಂಡೇ ಸ್ಟಿಚ್ ಮಾಡ್ಕೋಬೇಕು ಸಮ್ಟೈಮ್ಸು. ನೋಡಿ ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಬಂದಿದೆ ಅಂತ. ಈಗ ಐಪಟ್ಟಿಗೆ ನಾನು ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ನ ಎರಡನ್ನೂ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಅಟ್ಯಾಚ್ ಮಾಡಿಕೊಂಡು ನಾನಿಲ್ಲಿ ಕೊಡ್ತಿದ್ದೀನಿ, ನೋಡ್ತಿರ್ಬೋದು ನೀವು ಈ ರೀತಿ. ಇದು ಅಷ್ಟೇ ನೋಡಿ, ಇಲ್ಲೂ ಫೋಲ್ಡ್ ಮಾಡ್ಕೊಳ್ಳಿ, ಇಲ್ಲೂ ಫೋಲ್ಡ್ ಮಾಡ್ಕೊಂಡು ನೀಟಾಗಿ ಅಟ್ಯಾಚ್ ಮಾಡ್ಕೊಳ್ಳಿ. ಬಿಗಿನರ್ಸ್ ಆದರೆ ಸೊ ಅವ್ರಿಗಿದು ಕಷ್ಟ ಅನಿಸ್ಬೋದು. ಸೊ ನೀಟಾಗಿ ಈ ರೀತಿ ಫೋಲ್ಡ್ನ ಮಾಡ್ಕೋಬೇಕಾಗತ್ತೆ ನೀವು. ಒಂದು 1/4 ಇಂಚ್ ಮಾರ್ಜಿನಲ್ಲಿ ಐಪಟ್ಟಿನ ದಾರನ ನಾವು ಸ್ಟಿಚ್ ಮಾಡೋಕ್ಕೆ 1/4 ಇಂಚ್ ಮಾರ್ಜಿನ್ಗೆ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ, ನೆಕ್ ಶೇಪ್ ಎಲ್ಲ. ಸೊ ಇಷ್ಟಾದಮೇಲೆ ಸ್ಲೀವ್ಸು ನೋಡಿ ಲೈನಿಂಗು ಮೇನ್ ಫ್ಯಾಬ್ರಿಕ್ನೆಲ್ಲ ಅಟ್ಯಾಚ್ ಮಾಡಿಕೊಂಡು ಸೈಡ್ಗೆ ಇಟ್ಕೊಂಡೆ. ಇದರಲ್ಲಿ ನಾನು ಪಫ್ಸ್ನ ತೆಗಿಬೇಕು ಅಂದ್ಕೊಂಡಿದ್ದೆ, ಅಂದರೆ ಫ್ರಿಲ್ ಕೊಟ್ಟು ಪಫ್ ರೆಡಿ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಸೊ ಇದಕ್ಕೆ ಪಫ್ನ ರೆಡಿ ಮಾಡ್ಕೊಳ್ತೀನಿ. ಫ್ರಂಟ್ ಪಾರ್ಟ್ಗೆ ನ್ಯಾಚ್ ಹೊಡ್ಕೊಂಡೆ. ಫಸ್ಟ್ ಇಲ್ಲಿ ಬ್ಯಾಕ್ ಪಾರ್ಟಲ್ಲಿ ನೋಡಿ ಪೈಪಿಂಗ್ ಕೊಡ್ತಾಯಿದ್ದೀನಿ ನಾನು ನೆಕ್ಗೆ. ಯಾಕಂದರೆ ನಾನು ಫ್ರಂಟಲ್ಲೂ ರೆಡಿ ಕೊಟ್ಬಿಟ್ಟಿದ್ದೀನಿ, ಈ ಒಂದು ನೆಕ್ ಶೇಪ್ಗೂ ಕೊಟ್ಬಿಟ್ಟಿದ್ದೀನಿ. ಈ ಮೇಲೆ ಶೋಲ್ಡರ್ ಹತ್ರ ನೆಕ್ಗೆ ಮಾತ್ರ ಕೊಡಬೇಕಾಗಿರೋದು. ಸೊ ಹಾಗಾಗಿ ಅದನ್ನು ಫಿನಿಷ್ ಮಾಡ್ಕೊಳ್ಳೋಣ ಪೈಪಿಂಗು ಅಂತ ಹೇಳ್ಬಿಟ್ಟು ನಾನಿಲ್ಲಿ ಪೈಪಿಂಗ್ನ ಕೊಡ್ತಿದ್ದೀನಿ. ಪೈಪಿಂಗ್ ನೋಡಿ ಈಸಿ ಮೆಥಡಲ್ಲಿ ಎಷ್ಟು ಈಸಿಯಾಗಿ ಕೊಡ್ಬೋದು ಅಂತ ಒಂದು ಸಲ ನೀವೇ ನೋಡಿ, ನಿಮಗೆ ಗೊತ್ತಾಗುತ್ತೆ. ನೋಡಿ ಒಂದೇ ಥರ ಇವನ್ನ ವಿಡ್ತ್ ಅನ್ನೋದು ಒಂದೇ ಥರ ಬರಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ಇದನ್ನ ಫೋಲ್ಡ್ ಮಾಡಿಕೊಂಡು ನೀಟಾಗಿ ಪೈಪಿಂಗ್ ಪಕ್ಕನೇ ಸ್ಟಿಚ್ ಹಾಕ್ತಾಯಿದ್ದೀನಿ ನಾನು. ಒಂದು 1/4 ಇಂಚ್ ಗ್ಯಾಪಲ್ಲಿ ಸ್ಟಿಚ್ನ ಹಾಕ್ಕೊಳ್ತಾಯಿಲ್ಲ, ಯಾಕಂದರೆ ನಾನಿಲ್ಲಿ ಎಮ್ಮಿಂಗ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ನಾನಿಲ್ಲಿ 1/4 ಇಂಚ್ ಅದ್ರ ಮೇಲೆ ಪೈಪಿಂಗ್ ಮೇಲೆ ಸ್ಟಿಚ್ನ ಹಾಕ್ತಿಲ್ಲ. ನೋಡಿ ಫ್ರಂಟ್ ಪಾರ್ಟ್ ತಗೊಂಡು ನೀಟಾಗಿ ಬ್ಯಾಕ್ ಪಾರ್ಟ್ ಮೇಲಿಟ್ಟು ಯಾವುದೇ ರೀತಿ ವೇರಿಯೇಷನ್ ಏನು ಬರ್ದಿರ ನೀಟಾಗಿ ಅಟ್ಯಾಚ್ನ ಮಾಡ್ಕೋಬೇಕಾಗತ್ತೆ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಬ್ಲೌಸು. ಸುಮಾರಷ್ಟು ಜನ ಅವರವರ ಕಮೆಂಟ್ನ ಹಾಕಿದ್ದೀರಾ, ಈ ಯಾವ ಸೈಜ್ ಬ್ಲೌಸ್ ಬೇಕು, ಯಾವ ರೀತಿ ಬೇಕು ಏನು ಅಂತ. ಸೊ ನೀವು ಕೇಳಿರೋ ಒಂದು ಬ್ಲೌಸು ಸೈಜು ನಿಮಗಿದು ಅನುಗುಣವಾಗಿದ್ದರೆ ಖಂಡಿತ ನೀವು ಇದನ್ನು ನೋಡಿ ಕಲ್ತ್ಕೋಬೋದು. ನೋಡಿ ಈ ರೀತಿ ಪಫ್ಗೆ ಸ್ಲೀವ್ಸ್ನ ನಾನು ಫ್ರಿಲ್ಸ್ನ ಇಡ್ತಿದ್ದೀನಿ ನಾನಿಲ್ಲಿ. ನೋಡಿ 4 ಒಂದು ಸೈಡು, ಈ ಆರ್ಮೋಲ್ ಮಿಡ್ಲ್ಗಿಂತ ಆ ಕಡೆಗೆ 4 ಈ ಕಡೆ 4 ನಾನು ಸ್ಟಿಚ್ ಮಾಡಿಕೊಂಡೆ. ಸೊ ನೀವು ಬೇಕಾದ್ರೆ ನಿಮಗೆ ಹ್ಯಾಂಡ್ ಲೆಂತಲ್ಲಿ ಶಾರ್ಟೇಜ್ ಬಂತು ಅಂದರೆ ಒಂದು ಫ್ರಿಲ್ನ ಬೇಕಾದ್ರೆ ಬಿಚ್ಕೋಬೋದು. ನೀವು ಸ್ವಲ್ಪ ಫ್ರಿಲ್ನ ಒಂದು ಎಕ್ಸ್ಟ್ರಾನೇ ಇಟ್ಕೊಂಡಿರಿ. ನೋಡಿ ನೀಟಾಗಿ ಮಿಡ್ಲಿಗೆ ಒಂದು ಮಾರ್ಕ್ನ ಮಾಡಿಕೊಂಡು ನ್ಯಾಚ್ ಹಾಕ್ಕೊಂಡು ಕರೆಕ್ಟಾಗಿ ಶೋಲ್ಡರ್ ನಾವೆಲ್ಲ ಅಟ್ಯಾಚ್ ಮಾಡಿದ್ದೀವೋ ಅದು ನೀಟಾಗಿ ಅಲ್ಲಿ ಕರೆಕ್ಟಾಗಿ ನಾವು ನೋಡಿ. ಇದು ಸ್ವಲ್ಪ ಕಡಿಮೆ ಅನ್ನಿಸ್ತು, ಇದಕ್ಕೆ ಓವರ್ಲಾಕ್ ಮಾಡ್ಕೊಳ್ತೀನಿ ಶೋಲ್ಡರಿಗೆ ನಾನು. ಈಗ ನಾನಿಲ್ಲಿ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ತೀನಿ. ನೋಡಿ ಇಲ್ಲಿ ನೀಟಾಗಿ ಈ ರೀತಿ ಇಟ್ಟು ನೋಡಿ ನಿಮಗೆ ಕರೆಕ್ಟಾಗಿ ಬರುತ್ತಾ ಅಂತ. ಕರೆಕ್ಟಾಗಿ ಬಂದರೆ ನೀವು ಸ್ಟಿಚ್ನ ಮಾಡ್ಕೊಳ್ಳಿ. ಇಲ್ಲ ಶಾರ್ಟೇಜ್ ಬಂತು ಅಂದರೆ ನೀವೊಂದು ಫ್ರಿಲ್ನ ಓಪನ್ ಮಾಡಿಕೊಂಡು ನೀವು ಬಿಚ್ಚಿಬಿಟ್ಟು ನೀವು ಅಟ್ಯಾಚ್ ಮಾಡೋದ್ರಿಂದ ನಿಮ್ಗೆ ಯಾವುದೇ ರೀತಿ ವೇರಿಯೇಷನ್ ಬರೋಲ್ಲ. ಸೊ ಈ ರೀತಿ ಸಣ್ಣ ಪುಟ್ಟ ಟಿಪ್ಸು ಕೊಡ್ತಾ ಇರ್ತೀವಿ, ಅದಕ್ಕೆ ವೀಡಿಯೋನೆಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಅನ್ನೋದು. ನೋಡಿ ಪಫಲ್ಲಿ ಆ ಕಡೆ ಒಂದು ಈ ಕಡೆ ಒಂದು ನಾವು ಓಪನ್ ಮಾಡಿಕೊಂಡ್ರೆ
ನಮಗೆ ವಿಡ್ತ್ ಅನ್ನೋದು ಸಾಕಾಗುತ್ತೆ. ಇದಕ್ಕೂ ಅಷ್ಟೇ ಒಂದು ಫ್ರಿಲ್ನ ಓಪನ್ ಮಾಡ್ಕೊಂಡಿದ್ದೆ. ಓಪನ್ ಮಾಡ್ಕೊಂಡಿದ್ದಕ್ಕೆ ನಮಗೆ ಪರ್ಫೆಕ್ಟಾಗಿ ಫ್ರಿಲ್ಸ್ ಅನ್ನೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನೊಂದು ಸ್ಲೀವಲ್ಲಿ ಫ್ರಿಲ್ಸ್ ಅನ್ನೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೀವೇ ನೋಡ್ಬೋದು. ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಫ್ರಿಲ್ಸ್ ಕೊಟ್ಟು ಸ್ಟಿಚ್ ಮಾಡೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಒಂದು ಸ್ಟಿಚ್ ಮಾಡ್ಕೊಂಡು ನೋಡಿ ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಈಗ ನಾನು ಡಬಲ್ ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ ಆರ್ಮೋಲ್ಗೆ. ಈ ರೀತಿ ನೀಟಾಗಿ ಡಬಲ್ ಸ್ಟಿಚ್ನ ಹಾಕ್ಕೊಂಡು ನಾನಿಲ್ಲಿ ಓವರ್ಲಾಕ್ ಮಾಡ್ಕೊಳ್ತೀನಿ. ನೋಡಿ ಓವರ್ಲಾಕ್ ಮಾಡ್ಕೊಂಡಿದ್ದಾಯಿತು. ಈಗ ಸೈಡ್ ಜಾಯಿಂಟ್ ಮಾಡೋದು. ನಾನು ಮಾರ್ಕ್ ವೀಲಿಂದ ಮಾರ್ಕ್ ಮಾಡ್ಕೊಂಡಿದ್ನಲ್ಲ, ಸೊ ಆ ಮಾರ್ಕಿಂಗ್ ಕಾಣಿಸ್ತಿದೆ. ಆದ್ರೂ ಒಂದು ಸಲ ಕ್ಲಾರಿಫಿಕೇಷನ್ಗೋಸ್ಕರ ನಾನು ಟೇಪ್ ಇಟ್ಟು ಮೆಜರ್ಮೆಂಟ್ ಮಾಡಿ ಅಟ್ಯಾಚನ್ನ ಮಾಡ್ಕೊಳ್ತಾ ಇದ್ದೀನಿ. ನಾನು ಯಾವಾಗಲೂ ಇನ್ವಿಸಿಬಲ್ಲು ಶೇಪ್ ಬೆಲ್ಟ್ ಕೊಡ್ತಿದ್ದೆ, ಇವತ್ತು ವಿಸಿಬಲ್ ಶೇಪ್ ಬೆಲ್ಟೇ ಕೊಟ್ಟಿದ್ದೀನಿ. ಸೊ ಅದು ಯಾವ ರೀತಿ ಅಂತ ನೀವು ಲಾಸ್ಟ್ ಒಂದು ವೀಡಿಯೋದಲ್ಲೂ ನಾನು ವಿಸಿಬಲ್ಲು ಶೋಲ್ಡರ್ ಅಟ್ಯಾಚ್ ಕೊಟ್ಟಿದ್ದೆ. ಯಾರೆಲ್ಲ ನೋಡಿಲ್ವೋ ಒಂದು ಸಲ ನೋಡಿ. ಈ ರೀತಿ ನೀಟಾಗಿ ಸೈಡ್ ಜಾಯಿಂಟ್ನ ಮಾಡ್ಕೋಬೇಕಾಗತ್ತೆ. ಸೈಡ್ ಜಾಯಿಂಟ್ ಮಾಡ್ಕೋಬೇಕಾದ್ರೆ ಯಾವುದೇ ರೀತಿ ವೇರಿಯೇಷನ್ ಬರಬಾರ್ದು. ನೀಟಾಗಿ ಸೈಡ್ ಜಾಯಿಂಟ್ನ ಮಾಡ್ಕೋಬೇಕಾಗತ್ತೆ. 3ರಿಂದ 4 ಸ್ಟಿಚ್ ಹಾಕ್ಕೊಂಡು ಸೈಡ್ ಜಾಯಿಂಟ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಸೊ ನಾನು ಒಂದೇ ಸ್ಟಿಚ್ ಹಾಕ್ಕೊಂಡಿದ್ದೀನಿ, ಮತ್ತೆ ಬೇಕಾದ್ರೆ ಹಾಕ್ಕೊಳ್ಳೋಣ ಅಂತ. ಈಗ ನಾನು ಇದಕ್ಕೆ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ. ವಿತೌಟ್ ಐರನ್ನೇ ನಿಮ್ಮ ಫಿನಿಶಿಂಗ್ ಅನ್ನೋದು ಕಾಣಿಸ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಿಮಗೆ ಗೊತ್ತಿರ್ತದೆ. ಸೊ ಈಗ ನಾನಿಲ್ಲಿ ಬಟನ್ಸ್ನ ಸ್ಟಿಚ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಸೊ ಪೈಪಿಂಗ್ ಕೊಟ್ಟಿದ್ದೀನಲ್ಲ ಕ್ಲಾತು, ಅದೇ ಕ್ಲಾತಲ್ಲಿ ನಾನು ಇಲ್ಲಿ ಬಟನ್ಸ್ನ ರೆಡಿ ಮಾಡ್ಕೊಳ್ತೀನಿ. ನೋಡಿ ಬಟನ್ಸ್ನ ಈ ರೀತಿ ಕ್ಲಾತ್ ಒಳಗಡೆ ಇಟ್ಟು ನೀಟಾಗಿ ಸೂಜಿಯಿಂದ ಈ ಥರ ನಾಟ್ ಹಾಕ್ಕೊಂಡು ಅದು ನೀಟಾಗಿ ಸುತ್ತಕೊಂಡು ಎಕ್ಸ್ಟ್ರಾ ಇರೋ ಬಟ್ಟೆನ ಕಟ್ ಮಾಡ್ಕೋಬೇಕು. ನೋಡಿ ಕಟ್ ಮಾಡಿಕೊಂಡ್ರೆ ನಿಮ್ಗೆ ಬಟನ್ಸ್ ಅನ್ನೋದು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ಇದೇ ರೀತಿ ನಾನಿನ್ನು 4 ಬಟನ್ನ ಮಾಡ್ಕೊಳ್ತೀನಿ. ನೋಡಿ ಒಂದು ಇಲ್ಲಿ ಸ್ಟಿಚ್ ಮಾಡ್ತಾಯಿದ್ದೀನಿ. ಮಾಮೂಲಿಯಾಗಿ ಸೂಜಿಗೆ ದಾರ ಹಾಕ್ಕೊಂಡು ನೀಟಾಗಿ ಕೈಯಲ್ಲೇ ಅದನ್ನು ಬಿಚ್ಚೋಗದೇ ಇರೋ ಥರ ನೀಟಾಗಿ ಅಟ್ಯಾಚ್ನ ಮಾಡ್ಕೋಬೇಕಾಗತ್ತೆ. ನೋಡಿ ಈ ರೀತಿ ನೀಟಾಗಿ ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ, ನೀಟಾಗಿ ಅಟ್ಯಾಚ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ 3ರಿಂದ 4 ಇಲ್ಲ 5-6 ನಾಟ್ನ ಹಾಕ್ಕೊಳ್ಳಿ. ನಿಮಗೆ ಬಟನ್ ಅನ್ನೋದು ಬಿಚ್ಕೊಳ್ಳೋದಿಲ್ಲ. ಸೊ ನೀಟಾಗಿ ಈ ರೀತಿ ಬಟನ್ ಅನ್ನೋದು ಹಾಕಿ ನಾನು ಫಿನಿಷ್ ಮಾಡಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಇಲ್ಲೊಂದು ಬಟನ್ ಆದರೆ ಬಾಟಮಲ್ಲಿ ನಾನೊಂದು 3 ಬಟನ್ನ ಅಟ್ಯಾಚ್ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.